ಅಭಿಮಾನಿಗಳೇ ನಮ್ಮನೆ ದೇವರು. ಇವಾಗ ನೋಡಿದ್ರೆ ತಮ್ಮನೇನಲ್ಲಿ ಇವಾಗ ಟೈಮ್ ಬಂದ್ಬಿಟ್ಟು ಗೈಸ್ ನೋಡಿ 12:30 ಆಗಿದೆ. ಟೈಮು 12:30 ಆಗಿದೆ. ಮಿಡ್ ನೈಟು ನೋಡಿ. ನಾನು ನಮ್ಮಪ್ಪ ಇಬ್ರು ಹೋಗ್ತಾ ಇದೀವಿ. ಗಾಡಿ ಇವಾಗ ಸೋಲಾಪುರಲ್ಲಿದೆ. ಸೋಲಾಪುರಲ್ಲಿ ಗೈಸ್ ಇವಾಗ ನಮ್ಮ ಕರ್ನಾಟಕ ಬಾರ್ಡರ್ ಏನಿದೆ, ಕರ್ನಾಟಕ ಬಾರ್ಡ್ರಿಂದ ಹಿಂದೆ 50 ಕಿಲೋಮೀಟರ್ ಹಿಂದೆ ಇದೆ ಸೋಲಾಪುರಲ್ಲಿ. ಸೊ ಇವಾಗ ನಮ್ಮ ಗಾಡಿ ಅಲ್ಲಿ ಹಿಡಿದಿದ್ದಾರೆ. ಫಾರ್ಮಲ್ಲೇ ಇದೆ, ಶಾಪಲ್ಲೇ ಇದೆ. ನಿಮ್ಗೆ ಗೊತ್ತಿರುತ್ತೆ, ನಾನು ಯಾವಾಗಲೂ ಲೈವಲ್ಲೆಲ್ಲ ಹೋಗಿತಾ ಇರ್ತೀನಿ. ಒಬ್ಬರು ವ್ಯಕ್ತಿಗೆ ಅವ್ರ ಗಾಡಿ ಹಿಡಿದಿದ್ದಾರೆ. ಎಲ್ಲಿ? ಪಂಜಾಬಲ್ಲಿ ಹಿಡಿದಿದ್ದಾರೆ. ಕುಯ್ಯೋ ಹಸುಗಳು ತುಂಬಿದ್ರು. 6 ಹಸು ಕುಯ್ಯೋ ಹಸುಗಳು, 4 ಹಸು ಚೆನ್ನಾಗಿರೋ ಹಸು. ಟೋಟಲ್ 10 ಹಸುನಲ್ಲಿ 6 ಹಸು ಕುಯ್ಯೋ ಹಸು ತುಂಬಿದ್ರು. ಅದು ಹಿಡಿದಿದ್ದಾರೆ. ಬಜರಂಗ ದಳದವರು ಒಳ್ಳೆ ಕೆಲಸ ಮಾಡಿದ್ದಾರೆ. ನಾವು ಅಪ್ರಿಷಿಯೇಟ್ ಮಾಡ್ತೀವಿ. ನಮ್ಮ ಕಡೆಯಿಂದ ಸಪೋರ್ಟ್ ಇರ್ತದೆ ಕರ್ನಾಟಕದಲ್ಲಿ ಎಲ್ಲೇ ಹಿಡಿದ್ರು. ಈಗೇನಾಗಿದೆ, ಅವನು ಹೊಟ್ಟೆ ಕಿಚ್ಚಿಗೆ ಅವ್ನು ಮುಂಚೆ ಅವ್ನ ಜೊತೆ ಏನು ಕೆಲಸ ಮಾಡ್ತಾ ಇದ್ದ, ಅವನು ನಮ್ಮ ಜೊತೆ ಸೇರ್ಕೊಂಡ. ಯಾಕೆ ಅಂದರೆ ನಾವು ಎಂಥ ವ್ಯಕ್ತಿಯಿಂದ ಒಂದು ಲೆವೆಲ್ ಕರ್ನಾಟಕದಲ್ಲಿ ನೋಡಿದ್ದಾನೆ. ಅವ್ನ ಫಾರ್ಮಲ್ಲಿ ಕೆಲಸ ಮಾಡೋದು ನಮ್ಮ ಹತ್ರದಿಂದ ನೋಡಿದ್ದಾನೆ. ಸೊ ಈ ಲೋಡಲ್ಲಿ ನಮ್ಮ ಜೊತೆ ಬಂದಿದ್ದಾನೆ, ನಮ್ಮ ಜೊತೆ ಕೆಲಸ ಮಾಡೋಕ್ಕೆ. ನಮ್ಮ ಗಾಡಿ ಹಿಡಿದಿದ್ದಾರೆ ಇವಾಗ ಸೋಲಾಪುರಲ್ಲಿ. ಸೊ ಹಂಗಾಗಿ ಇವಾಗ ನೈಟು 12:30 ಆಗಿದೆ ಟೈಮು. ತೋರಿಸೋಣ ನಿಮಗೆ. ಇವಾಗ ಹೊರಟಿದ್ದೀವಿ ಗೈಸ್. ಇಲ್ಲಿಂದ 12 ಅವರ್ ಜರ್ನಿ ಇದೆ. ಹೆಚ್ಚು ಕಮ್ಮಿ 680 ಕಿಲೋಮೀಟ್ರ್, ಹೆಚ್ಚು ಕಮ್ಮಿ 700 ಕಿಲೋಮೀಟರ್ ಅನ್ಕೊಳ್ಳಿ ಗೈಸ್. 700 ಕಿಲೋಮೀಟರ್ಸ್ ನಾವು ಇವಾಗ ಹೊರಟಿದ್ದೀವಿ ನಮ್ಮ ಊರಿಂದ. ನಮ್ಮ ಗಾಡಿ ಅದು ಹೆಂಗೆ ಸೋಲಾಪುರಿಂದ ಗಾಡಿ ಅದು ಹೆಂಗೆ ಎತ್ತುತ್ತೀರಾ ನೋಡ್ತೀನಿ ಅಂತ ಚಾಲೆಂಜ್ ಹಾಕಿದ್ದಾನೆ. ಸೊ ಹಂಗಾಗಿ ನಾನು ನಮ್ಮಪ್ಪ ಇಬ್ಬರು ಹೊರಟಿದ್ದೀವಿ ಗೈಸ್. ಏನು ಗೊತ್ತಾ, ನನಗೆ ಕಾಮಿಡಿ ಅನಿಸಿದ್ದು, ಅವನು ಇವಾಗ ನಮ್ಮ ಕೇರ್ ಟೇಕರ್ ಅವರ ಹೆಂಡತಿ ಫೋನ್ ನೋಡ್ಬಿಟ್ಟು ಚಾಕು ತೊಗೊಂಡು ಚುಚ್ಬಿಡ್ತಿದೆ, ಹಂಗೆ ಮಾಡ್ತಿದ್ದೆ ಹಿಂಗೆ ಮಾಡ್ತಿದ್ದೆ ಅಂತೆಲ್ಲ ಹೇಳಿದಾನೆ. ನಾವು ಅಲ್ಲಿದ್ದ ಒಂದು ಉಗ್ರು ಟಚ್ ಮಾಡೋಕ್ಕಾಗಿಲ್ಲ. ನಮ್ದು ಒಂದು ಕೂಲು ಅಲಾಡ್ಸೋಕ್ಕಾಗಿಲ್ಲ, ನಮ್ಮನ್ನು ಮುಟ್ಟಕ್ಕೂ ಆಗಿಲ್ಲ. ಈ ಥರ ಕಾಮಿಡಿ ಮಾಡ್ತೀಯಾನೆ. ಅದಕ್ಕೆ ನಾವೇ ಹೋಗ್ತೀವಿ ಲೈವಾಗಿ. ಬನ್ನಿ ನೋಡೋಣ ಏನಾಗುತ್ತೆ ಅಂತ. ನಾವು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ ಗೈಸ್. ಯಾಕೆ ಗೊತ್ತಾ, ಎಲ್ಲ ಲೀಗಲ್ ನಮ್ಮ ಹತ್ರ. ಅಲ್ಲಿಂದ ಹಸು ಬರ್ತಾ ಇದೆ ಅಂದರೆ ನಾನು ನಿಮಗೆ ನೋಡಿರ್ತೀರ ಗೈಸ್. ಯಾಕೆ ಗೊತ್ತಾ, ನಾವು ನ್ಯಾಯಯುತದಿಂದ ಮಾಡ್ತಾ ಇರೋದು. ಬಿಸ್ನೆಸ್ ಮಾಡಬೇಕು ಅಂತ ಮಾಡ್ತಾ ಇಲ್ಲ. ರೈತರಿಗೆ ಹೆಲ್ಪ್ ಆಗಬೇಕು, ಒಳ್ಳೊಳ್ಳೆ ಹಸುಗಳು ತಲುಪಿಸ್ಬೇಕು ಅಂತ. ಆ ಕೆಲಸ ಮಾಡೋದು ಒಂದು ಕೆಲವರಿಗೆ ಆಗ್ತಾ ಇಲ್ಲ. ಸೊ ಹಂಗಾಗಿ ನಮ್ಮ ಕೆಳಗೆ ಬೀಳ್ಸೋದ್ರಿಂದ ಮಾಡ್ತಿದ್ದಾರೆ. ಇದು ಈಗಿಂದ ಅಲ್ಲ, ತುಂಬ ಫಸ್ಟಿಂದ. ನನ್ನ ಯೂಟ್ಯೂಬ್ ಚಾನಲ್ಲು ಲೈವ್ ಸಮೇತ ಯಾರು ಫಸ್ಟಿಂದ ನೋಡ್ತಾ ಬಂದಿದ್ದಾರೆ ಅವ್ರಿಗೆ 100% ಗೊತ್ತಾಗಿರುತ್ತೆ. ಈಗಿಂದಲ್ಲ ನಮ್ಗೆ ತೊಂದರೆ ಕೊಡ್ತಿರೋದು, ಒಂದು ತುಂಬ ಮುಂಚೆಯಿಂದ ತೊಂದರೆ ಕೊಡ್ತೀವಿ. ಸೊ ಹಂಗಾಗಿ ಇವಾಗಲೂ ಹೋಗ್ತೀವಿ. ನಮ್ಮ ಗಾಡಿಗಳು ಪ್ರತಿಯೊಂದು ಗೈಸ್ ಡಾಕ್ಯುಮೆಂಟ್ಸ್ ಇದೆ, ಪರ್ಮಿಟ್ ಇದೆ. ಒಳ್ಳೆ ಹಸುಗಳು, ರೈತರು ಕೊಡೋ ಹಸುಗಳು, ಸಾಕು ಹಸುಗಳಿಗೆ ನಾನು ಪರ್ಮಿಟ್ ಮಾಡಿಸ್ಕೊಂಡು ತೊಗೊಬರ್ತಿರೋದು. ಈಗ ಅಲ್ಲಿಗೆ ಹೋಗ್ತಾ ಇದ್ದೀನಿ ಗೈಸ್. ಡಾಕ್ಯುಮೆಂಟ್ಸ್ ಆಗಲಿ, ಹೆಲ್ತ್ ಸರ್ಟಿಫಿಕೇಟ್ ಆಗಲಿ, ಪ್ರತಿಯೊಂದು ಡಾಕ್ಯುಮೆಂಟ್ ಲೀಗಲ್ ಇದೆ. ಮತ್ತು ಅವನ ಥರ 10-12 ಹಸುಗಳು ತುಂಬ್ತಾ ಇಲ್ಲ ನಾನು. ಬರೀ 8 ಹಸು ತುಂಬಿರೋದು ಇವಾಗ. 8-16 ಹಸು. ಒಂದು ಗಾಡಿಯಲ್ಲಿ 8 ಹಸು ಬರ್ತಾರೆ. 2 ಗಾಡಿ ಇದೆ, 2 ಗಾಡಿನೂ ಅಲ್ಲಿದೆ ಸ್ಟಾಪಿಂದ ಅದು ಹೆಂಗೆ ಎತ್ತುತ್ತೀರ ಎತ್ತಿ ಅಂತ ಹೇಳಿದ್ದಾರೆ. ನಾವೇ ಹೋಗ್ತಿದ್ದೀವಿ. ಅದು ಯಾರು ಅಡ್ಡ ಹಾಕ್ತಾರೆ, ಹೆಂಗೆ ಅಡ್ಡ ಹಾಕ್ತಾರೆ, ಯಾಕೆ ಹಿಡಿತಾರೆ ಅನ್ನೋದು ನಾವು ನೋಡೋಣ. ಬನ್ನಿ ಗೈಸ್ ಹೋಗೋಣ. ನಮ್ಮ ಗಾಡಿ ತೋರಿಸು. ನಾವಿಬ್ಬರೇ ಹೋಗ್ತಿರೋದು. ಯಾರು ಇಲ್ಲ, ನಾನು ನಮ್ಮ ಅಪ್ಪ ಇಬ್ಬರೇ ಹೋಗ್ತಿರೋದು. ಇಬ್ಬರೇ ಹೋಗೋದು. ಎಷ್ಟೇ ಜನ ಮಾಡ್ರು ನನ್ನ ಫೇಸ್ ಮೇಲೆ ಗಡಿ ಇದೀವಿ ನಾವು. ತಲೆ ಕೆಡ್ಸ್ಕೊಳ್ಳಲ್ಲ. ಯಾಕೆಂದರೆ ನಾನು ದುಡ್ಡುಗೋಸ್ಕರ ಮಾಡೋದಾಗಿದ್ರೆ ಈ ಬಿಸ್ನೆಸ್ ಅವಶ್ಯಕತೆ ಇಲ್ಲ. ಬೇಕಾದಷ್ಟು ದಾರಿ ಇದೆ. ನನಗೊಂದು ಗೋಲ್ ಇದೆ. ಕರ್ನಾಟಕದಲ್ಲಿ ಪ್ರತಿಯೊಬ್ಬರು ರೈತರ ಹತ್ರನೂ ಬ್ರೀಡರ್ಸ್ ಇರಬೇಕು. ಬ್ರೀಡ್ ಅಂದರೆ ಏನು ಅಂತ, ಬ್ರೀಡ್ ಬೆಳೆಸ್ಬೇಕು. ಇದು ನನ್ನ ತಲೆಯಲ್ಲಿ ಹುಚ್ಚು. ಮತ್ತು ನಾನು ಒಂದು ಗೋಲ್ ಇಟ್ಕೊಂಡಿದ್ದೀನಿ. ಆ ಗೋಲ್ ಏನು ಅಂತ ತೋರಿಸ್ತೀನಿ, ಹೇಳಲ್ಲ, ಮಾಡಿ ತೋರಿಸ್ಬೇಕು. ಅದು ಅವಾಗಿಂದ ಹುಚ್ಚಪಡಿಸ್ಕೊಂಡಿದ್ದೀವಿ. ಮಾಡೇ ಮಾಡ್ತೀವಿ. ಅದು ಮಾಡೋ ಗಂಟೆ ಅದು ಹೇಳೋದು ಬೇಡ. ಅದನ್ನು ಏಕೆಂದ್ರೆ ನಾನು ನಿಜವಾಗ್ಲೂ ನೋಡಿ ಟ್ಯಾಟು ಹಾಕ್ಸ್ಕೊಂಡಿದ್ದೀವಿ ಹಸುಗಳದು. ನಮ್ಮ ತಾಯಿ ಇದ್ದಿರೋ, ನನಗೆ ತಾಯಿ ಇಲ್ಲ, ಇವೇ ತಾಯಿ ನನಗೆ. ನನ್ನ ಮಗನೂ ಅಷ್ಟೇ. ನನಗೂ ನಮ್ಮ ತಾಯಿ ಇದ್ರು ನನ್ನ ತಾಯಿ ಬೇಕು ಅನ್ನೋ ಥರ ಹಾಕ್ಸ್ಕೊಂಡಿದ್ದೆ, ಟ್ಯಾಟು ಹಾಕ್ಸ್ಕೊಂಡಿದ್ದೀವಿ. ಆ ಪ್ರೀತಿ ಇದೆ ನಮಗೆ ಹಸುಗಳ ಮೇಲೆ. ಅದನ್ನು ಹೆಂಗೆ ಬೆಳೆಸ್ಬೇಕು, ಕರ್ನಾಟಕದಲ್ಲಿ ಸಾಕಿದ್ರೆ ಹಿಂಗೆ ಸಾಕಬೇಕು ಅಂತ ಜನಗಳ ಹತ್ರ ಹೊಗಳಕ್ಕೆ ತಗೋಬೇಕು ನಾವು. ಅದು ನಮ್ಗಿರೋದು ಹುಚ್ಚು. ಮಾಡೇ ಮಾಡ್ತೀವಿ. ಇನ್ನೊಂದು ಏನು ಅಂದರೆ, ಅವ್ನು ಮಾಡೋ ಕೆಲಸ ಕುಯ್ಯೋ ಹಸುಗಳು ಬರ್ತಾ ಇರೋದು. ನನಗೆ ಈಗ ಇನ್ಫಾರ್ಮೇಷನ್ ಬಂದಿತ್ತು. ಮುಂಚೆ ನಾವೇನು ಓದೋಡಲ್ಲ ಹಸುಗಳು ಬಂದಿತ್ತು, ಅವಾಗ ನನಗೆ ಇನ್ಫಾರ್ಮೇಷನ್ ಬಂದಿತ್ತು. ಅದರ ರೆಕಾರ್ಡ್ ಸಮೇತ ನಾವು ಅಪ್ಪನ ವಾಟ್ಸಪ್ಪಿಗೆ ನಾನು ಕಳಿಸಿದ್ದೀನಿ, ಡೀಟೇಲ್ಸ್ ಇದೆ. ಸೊ ಅದಾದಮೇಲೆ ಇನ್ನೊಂದ್ಸತಿ ಆ ಥರ ಕುಯ್ಯೋ ಹಸುಗಳು ಬಂದು ನನಗೆ ಇನ್ಫಾರ್ಮೇಷನ್ ಬರೋದು ನಾನು ಪಕ್ಕ ಕರ್ನಾಟಕದಲ್ಲಿ ಲಾಕ್ ಮಾಡ್ತೀನಿ. ಯಾಕೆಂದರೆ ಗೈಸ್ ನಮ್ಮ ಕರ್ನಾಟಕದಲ್ಲಿ ನನಗೆ ಗೊತ್ತಿದ್ದಂಗೆ ಹಸುಗಳ ಹತ್ರ ಹೋಗೋಕೆ ನಾನು ಯಾವುದೇ ಕಾರಣಕ್ಕೂ ಬಿಡೋದು ಇಲ್ಲ. ಆ ಥರ ಕೆಲಸ ಮಾಡೋಕ್ಕೂ ಬಿಡೋದು. ಯಾಕೆ ಗೊತ್ತಾ, ಗೋಮಾತೆ ಅಂತ ಪೂಜಿಸ್ತೀವಿ. ಅದನ್ನು ಆ ಥರ ಕಟ್ ಮಾಡ್ಕೊಂಡು ತಿನ್ನೋರು ನನ್ನ ಮಕ್ಕಳಿಗೆ ನಾನು ಯಾವುದೇ ಕಾರಣಕ್ಕೂ ಕೊಡೋಲ್ಲ. ನನಗೆ ಗೊತ್ತಿದ್ರೆ ಅದನ್ನು ಹೋಗೋಕ್ಕೂ ಬಿಡೋಲ್ಲ ನಾನು ನಮ್ಮಪ್ಪ. ಓಕೆನಾ. ಇವಾಗ ನಾವೇ ಇಡಿಸ್ಬೇಕು ಅಂತ ಅನ್ಕೊಂಡು ಅವ್ನು 6 ಹಸು ಅಲ್ಲಿ ಹಿಡಿದಿದ್ದಾರೆ. ಬಜರಂಗ ದಳದವರೇ ಹಿಡಿದಿದ್ದಾರೆ. ಬಜರಂಗ ದಳದವರು ಇಲ್ಲಿ ಪಂಜಾಬಲ್ಲೇ ಹಿಡಿದಿದ್ದಾರೆ. ಅವ್ನು ಎಲ್ಲಿಂದ ಲೋಡ್ ಮಾಡಿಸಿ 45 ಕಿಲೋಮೀಟರ್ ಮುಂದೆ ಹೋಗಿದ ತಕ್ಷಣ ಗಾಡಿ ಹಿಡಿದಿದ್ದಾರೆ. ಸೊ ಈಗ ನಮ್ಮ ಗಾಡಿಗೆ ಇವನು ತುಂಬ ಪ್ರಾಬ್ಲಮ್ ಮಾಡ್ತಿದ್ದಾನೆ. ಯಾಕೆ ಈ ಥರ ಪ್ರಾಬ್ಲಮ್ ಮಾಡ್ತಿದ್ದಾನೆ ಅಂದರೆ ಇಷ್ಟೇ ಸಿಂಪಲ್ಲು. ನಾನು ಕಮ್ಮಿ ಲೋ ಮಾರ್ಜಿನಲ್ಲಿ ಹಸುಗಳನ್ನ ರೈತರಿಗೆ ಕೊಡದೆ ಇನ್ನು ಪಂಜಾಬಿಂದ ತೊಗೊಂಡ್ಬಂದು. ಸೊ ಅದನ್ನು ಸೇರ್ಸೋಕ್ಕಾಗ್ತಾ ಇಲ್ಲ. ಮತ್ತು ಅದ್ರ ಜೊತೆಗೆ ಇನ್ನೊಬ್ಬ ಕೇರ್ ಟೇಕರ್ ಅವ್ನ ಜೊತೆ ಏನು ಕೆಲಸ ಮಾಡ್ತಾ ಇದ್ದ, ಅವನು ನಮ್ಮ ಜೊತೆ ಬಂದಿದ್ದಾನೆ. ಈಗ ಅವನು ಸಪೋರ್ಟ್ ಮಾಡ್ತಾನೆ ಅನ್ನೋದು ಉದ್ದೇಶದಿಂದ ಅವನು ಇನ್ನೂ ಜಾಸ್ತಿ ಪ್ರಾಬ್ಲಮ್ ಮಾಡ್ತೀಯಾನೆ. ಸೊ ಹೋಗ್ತಾ ಇದೀವಿ ಗೈಸ್. ಇವಾಗ ನೋಡೋಣ ಅವ್ನು ಏನು ಅಂದ್ಕೊಂಡಿದ್ದಾನೆ, ನನಗೆ ಯಾರು ಗೊತ್ತಿಲ್ಲ ಮಹಾರಾಷ್ಟ್ರದಲ್ಲಿಂದ. ನೋಡಿ ನಾನು ನಮ್ಮ ಅಪ್ಪ ಇಬ್ಬರೇ ಹೋಗ್ತಾ ಇದ್ದೀವಿ. ಕಾರ್ ಫುಲ್ ಖಾಲಿ ಇದೆ. ಈಗಲೂ ನಾಳೆ ನಾನು ತೋರಿಸ್ತೀನಿ ಬೆಳಗ್ಗೆ. ಈಗ 12 ಗಂಟೆ ಅಲ್ಲ, ನಾಳೆ ಬೆಳಗ್ಗೆ 12 ಗಂಟೆ ಅಲ್ಲಿ ರೀಚ್ ಆಗ್ತೀವಿ. 12 ಅವರ್ ತೋರಿಸ್ತದೆ. ಅಲ್ಲಿ ಹೋದಾಗ ನಾನು ತೋರಿಸ್ತೀನಿ ಎಷ್ಟು ಜನ ನನ್ನ ಮಹಾರಾಷ್ಟ್ರದಲ್ಲಿ ನನ್ನ ಫ್ರೆಂಡ್ಸ್ ಇದ್ದಾರೆ, ನನಗೆ ಗೊತ್ತಿರೋರು ಇದ್ದಾರೆ. ನಾಳೆ ಎಷ್ಟು ಜನ ಬಂದು ನಿಲ್ತಾರೆ ಅಲ್ಲಿ ಅಂತ ನಾನು ತೋರಿಸ್ತೀನಿ.
ಏನು ಅನ್ಕೊಂಡ್ಬಿಡಿದಾರೆ ಗೈಸ್. ನಾವು ನಮ್ಮ ಹೆಸರು ಕೆಲಸ ಮಾಡೋದು, ಎಲ್ಲಿ ಕೆಲಸ ಮಾಡ್ಬೇಕು ಅಲ್ಲಿ ಕೆಲಸ ಮಾಡೋದು. ನಮ್ಮ ಹೆಸರುಗಳು ಮಹಾರಾಷ್ಟ್ರಕ್ಕೆ ನಮ್ಮವೇ ಮಹಾರಾಷ್ಟ್ರಕ್ಕೆ ನಾವು ಕೊಡಿಸ್ತಾರೆ. ಹಸುಗಳು ತುಂಬಾ ಜನ ಇದ್ದಾರೆ. ಅವ್ರು ಆಲ್ರೆಡಿ ಹೇಳಿದ್ರು ನಾವು ಬರ್ತೀವಿ ಅಂತ. ಆಮೇಲೆ ನಾವು ಬರ್ತೀವಿ, ಬನ್ನಿ ಟೆನ್ಷನ್ ಬೇಡ, ನಾವೇ ಏನಂತ ಗೊತ್ತಾ, ಅವ್ರು ಸಿಂಪಲ್ ಶಿವಾಗಿ ಏನು ತಲೆ ಕೆಡಿಸ್ಕೊಬೇಡಿ. ನಾನು ಅಲ್ಲಿ ಹೋಗಿ ಸ್ವತಃ ನಾನೇ ಒಂದು 10 ಜನ ಕರ್ಕೊಂಡೋಗಿ ಪೊಲೀಸ್ನವ್ರನ್ನ ಕರ್ಕೊಂಡೋಗಿ ನಿಮ್ಗೆ ಕರ್ನಾಟಕ ಬಾರ್ಡರ್ ತಲುಪಿಸೋ ಜವಾಬ್ದಾರಿ ನಮ್ಮದು, ನಾವಿದ್ದೀವಿ, ಕರ್ನಾಟಕ ಬಾರ್ಡರ್ ತಲುಪಿಸ್ಕೊಡ್ತೀವಿ ಅಂದರು. ಸೊ ಇವಾಗ ಬೇಡ, ನಾನು ಬರ್ತೀನಿ, ಬನ್ನಿ ನಾಳೆ ಸಿಗೋಣ, ನಾನೇ ಬರ್ತೀನಿ, ನೋಡೋಣ ಅದು ಯಾರು ಹಿಡಿತಾರೆ ಗಾಡಿ, ಯಾರು ಹಿಡಿತಾರೆ, ಏನು ಕೈ ಹಾಕ್ತಾರೆ, ಎಷ್ಟು ಕಿತ್ಕೋತಾರೆ, ಅದು ಏನು ಮಾಡಬೇಕು ಅಂತ ಹೇಳಿ ಮಾಡಲಿ, ನಾನೇ ಬರ್ತೀನಿ ಅಲ್ಲಿಗೆ ಅಂದ್ಬಿಟ್ಟು ನಾವೇ ಹೋಗ್ತಿದ್ದೀವಿ ಗೈಸ್. ಇವಾಗ ನಾಳೆ ಅವರು ಬರ್ತಾರೆ, ತೋರಿಸ್ತೀನಿ ಎಷ್ಟು ಜನ ಇರ್ತಾರೆ ಅಂತ. ಅಲ್ಲಿ ಲೋಕಲ್ ಅವರು ಯಾರು ಗೊತ್ತಿಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಒಂದು 4 ಜನ ಕಾರಲ್ಲಿ ಬಂದು ನಾವು ಎಲ್ಲಿ ನಿಲ್ಸಿ ಹಸುಗಳನ್ನ ಅಲ್ಲಿದ್ದಾರೆ. ನಮ್ಮ ಗಾಡಿಗಳು ಫೋಟೋ, ಗಾಡಿಗಳ್ದು ಏನಿದೆ ಗಾಡಿ ನಂಬರ್ಗಳು ಎಲ್ಲದೂ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಒಂದು 4-5 ಜನ ಅಂತ ಒಂದು ಕಾರಲ್ಲಿದ್ದಾರೆ, 2 ಕಾರಲ್ಲಿ ಹೋಗಿದ್ದಾರೆ ಗೈಸ್. ಒಂದು 8-10 ಜನ ಇದ್ದಾರೆ ಅವ್ರ ಕಡೆ ಅವರು. ನೋಡೋಣ, ಹೋಗ್ತಾ ಇದೀವಿ ಇವಾಗ. ನಮ್ಮ ಮನೆಯಿಂದ ಈಗ ಆಗಲೇ ನಾಗಮಂಗಲ ಬಿಟ್ಟಿದ್ದೀವಿ ಗೈಸ್. ನಾಗಮಂಗಲ ಎಂಟರ್ ಆಗಿದ್ದೀವಿ. ನಾಗಮಂಗಲದಿಂದ 15 ಕಿಲೋಮೀಟರ್ ನಮ್ಮ ಊರಿರೋದು. ಈಗ ನಾಗಮಂಗಲ ಎಂಟರ್ ಆಗಿದ್ದೀವಿ, ಹೋಗ್ತಾ ಇದೀವಿ. ಬನ್ನಿ ಗೈಸ್. ಇವಾಗ ಮಧ್ಯದಲ್ಲಿ ವ್ಲಾಗ್ ಮಾಡೋಕ್ಕಾಗಲ್ಲ, ಮತ್ತೆ ಚಾರ್ಜ್ ತುಂಬ ಕಮ್ಮಿ ಇದೆ. ನಾಳೆ ಬೆಳಗ್ಗೆ ಮತ್ತೆ ಅಲ್ಲಿಗೆ ರೀಚ್ ಆದಮೇಲೆ ನಿಮಗೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ದಯವಿಟ್ಟು ನೋಡ್ತಾ ಇರಿ ಗೈಸ್. ಇದನ್ನ ಯಾವಾಗ ಅಪ್ಲೋಡ್ ಮಾಡ್ತೀನಿ ನನಗೆ ಗೊತ್ತಿಲ್ಲ. ಅಪ್ಲೋಡ್ ಮಾಡಿದ ನಿಮ್ಮ ಸಪೋರ್ಟ್ ನನಗೆ ಬೇಕು ಗೈಸ್, ಅಷ್ಟೇ. A few moments later. ಗುಡ್ ಮಾರ್ನಿಂಗ್ ಗೈಸ್. ಇವಾಗ ಬಂದ್ಬಿಟ್ಟು ನೋಡಿ, ಇನ್ನು 6 ಅವರ್ 26 ನಿಮಿಷ ತೋರಿಸ್ತದೆ. ಇನ್ನು 354 ಕಿಲೋಮೀಟರ್ ತೋರಿಸ್ತದೆ. 354 ಕಿಲೋಮೀಟರ್ ತೋರಿಸ್ತದೆ. ಓಕೆ, ಇವಾಗ ಲೈಟಾಗಿ ಎಲ್ಲ ಕಡೆ ಬೆಳಕಾಗ್ತಾ ಇದೆ ಗೈಸ್. ಫುಲ್ ಟ್ಯಾಂಕ್ ಮಾಡಿಸಿದ್ವಿ ನಮ್ಮ ನಾಗಮಂಗಲದಲ್ಲಿ. ಈಗ ಎಷ್ಟು ಖಾಲಿ ಆಗಿದೆ ನೋಡಿ, ಮುಕ್ಕಾಲು ಟ್ಯಾಂಕಿ ಬಂದಿದೆ ಮತ್ತೆ. ಇನ್ನು 2 ಸತಿ ಫುಲ್ ಟ್ಯಾಂಕ್ ಆಗ್ಬೋದಲ್ಲ ಅಪ್ಪ? ಇಲ್ಲ, ಇನ್ನೊಂದ್ಸಲ ಫುಲ್ ಟ್ಯಾಂಕ್ ರೀಚ್ ಆಗ್ತೀವಿ. ಹಾಂ, ಈ ಕಡೆಯಿಂದ ಹೋಗ್ಬೇಕಾದ್ರೆ ಮತ್ತೆ ಇನ್ನೊಂದ್ಸಲ ಹಾಕ್ಸ್ಬೇಕು. ಟೋಟಲ್ 3 ಸತಿ ಫುಲ್ ಟ್ಯಾಂಕ್ ಮಾಡಿಸ್ಬೇಕು ಗೈಸ್. ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಹೈವೇ ಸೂಪರ್ ಆಗಿದೆ. ಒಂದು 150 ಕಿಲೋಮೀಟರ್ಸ್ ಬಂದ್ವಿ, ಸಿಂಗಲ್ ರೋಡು. 150 ಕಿಲೋಮೀಟರ್ಸ್ ಆದಮೇಲೆ ಫುಲ್ ಹೈವೇನೇ ಸಿಕ್ಕಿದೆ. ನೆಕ್ಸ್ಟ್ ನಮ್ಮ ಪಾಯಿಂಟ್ ಹಂಗೂ ಫುಲ್ ಹೈವೇನೇ ಹೋಗ್ತಾ ಇದ್ದೀವಿ ಗೈಸ್. ಇನ್ನೂ 3 ಅವರ್, ಇನ್ನೂ ಅರ್ಧಕ್ಕರ್ಧ ಬಂದಿದ್ದೀವಿ. ಇನ್ನೂ ಅರ್ಧ ಹೋಗಬೇಕು. ನಮ್ಮ ಬಾರ್ಡ್ರ್ ಮಹಾರಾಷ್ಟ್ರ ಕರ್ನಾಟಕ ಬಾರ್ಡ್ರಿಗೆ ಹೋಗಿದ್ಮೇಲೆ ಮತ್ತೆ ಅಲ್ಲಿಂದ ಮತ್ತೆ 55 ಕಿಲೋಮೀಟರ್ ಹೋಗಬೇಕಾಗಿದೆ. ಬನ್ನಿ ಗೈಸ್, ಹೋಗೋಣ. ಮಧ್ಯಾಹ್ನ ನೋಡಿ, ನಾವು ಬಿಟ್ಟಿದ್ದು ಬಂದ್ಬಿಟ್ಟು ಬೆಳಗ್ಗೆ ಮಧ್ಯರಾತ್ರಿ 12 ಗಂಟೆಗೆ. ನಾವು ಮಧ್ಯಾಹ್ನ 12-12:30 ಹೋಗ್ತೀವಿ, ರೀಚ್ ಆಗ್ತೀವಿ. 1 ಗಂಟೆ ಆದರೂ ಆಗ್ಬೋದು. ಬನ್ನಿ ಹೋಗೋಣ. ಈಗ ಮಾರ್ನಿಂಗ್ ಆಗಿದೆ, ಟೈಮ್ ಬಂದ್ಬಿಟ್ಟು 6 ಗಂಟೆ 5:55, 6 ಗಂಟೆ ಆಗಿದೆ. ನಿದ್ದೆ ಇಲ್ಲ ಕಣ್ಣಿಗೆ. ಇಬ್ಬರು ಆರಾಮಾಗಿ ಹೋಗ್ತಾ ಇದ್ದೀವಿ ಗೈಸ್. ಬನ್ನಿ ಗೈಸ್, ಹೋಗಿ ಹಸುಗಳು ಯಾವ ಥರ ಇದ್ದಾವೆ ಏನು ಇರ್ತಾ ಅಲ್ಲಿ ಮತ್ತೆ ಮಾತಾಡಿಸ್ತೀನಿ, ಅವ್ರ ಹತ್ರ ಮಾತಾಡಿಸ್ತೀನಿ. ಬನ್ನಿ ಗೈಸ್, ಹೋಗೋಣ. ಈಗ ಇಲ್ಲಿ ಎರಡನೇ ಸತಿ ಫುಲ್ ಆಗ್ತದೆ ಗಾಡಿಗೆ 2ನೇ ಸತಿ ಫುಲ್ ಆಗ್ತಿದೆ. ಇನ್ನು ಹೆಚ್ಚು ಕಮ್ಮಿ ಇನ್ನೂ 2 ಸತಿ ಫುಲ್ ಆಗುತ್ತೆ. ಇನ್ನೂ 2 ಸತಿ ಫುಲ್ ಮಾಡಿಸ್ಬೇಕಾಗುತ್ತೆ. ಹೋಗ್ತಾ ಇದೀವಿ. ಇನ್ನೂ ಎಷ್ಟು ಅವರ್ ಇದೆ? ಇನ್ನೂ 5 ಅವರ್ ಇದೆ ಗೈಸ್. ಇನ್ನು 300 ಕಿಲೋಮೀಟರ್ ಹೋಗ್ಬೇಕು. 170 ಟೈರ್ಡ್ ಆಗಿಬಿಟ್ಟಿದೆ. ಆಗಲೇ 7 ಗಂಟೆ ಟೈಮು, 6:45. ಇನ್ನೂ 300 ಕಿಲೋಮೀಟರ್ ತೋರಿಸ್ತಾರೆ. ಬನ್ನಿ ಗೈಸ್, ಹೋಗೋಣ. ಫುಲ್ ಮಾಡಿಸ್ಕೊಂಡಿದ್ದೀವಿ. ಪೆಟ್ರೋಲ್ ಹಾಕ್ಸ್ಕೊಂಡು ಡೀಸೆಲ್ ಹಾಕ್ಸ್ಕೊಂಡು ಮತ್ತೆ ಹೋಗೋಣ ಬನ್ನಿ ಗೈಸ್. ಫೈನಲಿ ಇವಾಗ ಟಿಫಿನ್ ಮಾಡೋಕೆ ನಿಲ್ಸಿದ್ದೀವಿ. ಸಿಕ್ಕಾಪಟ್ಟೆ ಸ್ಟೇನ್ ಆಗಿಬಿಟ್ಟಿದೆ ಗೈಸ್. ಈಗ ಇಡ್ಲಿ ವಡೆ ಆರ್ಡರ್ ಮಾಡಿದೆ ನಮ್ಮಪ್ಪ. ಎಷ್ಟಪ್ಪ ಟೈಮು? 9:30 ಆಗಿದೆ. ಇನ್ನೂ 2:15 ಗಂಟೆನಾ? ಇದು ಯಾವುದಿದ್ದು? ಯಾವುದು? ವಿಜಯಪುರದಲ್ಲಿ ಇದ್ದೀವಿ ಗೈಸ್. ವಿಜಯಪುರದಿಂದ ಇನ್ನೂ 150 ಕಿಲೋಮೀಟರ್ಸ್ ಇದೆ. ಇನ್ನೂ ಹೆಚ್ಚು ಕಮ್ಮಿ 2:15 ಗಂಟೆ, 2:45 ಗಂಟೆ ತೋರಿಸ್ತಾರೆ. 2:45 ಗಂಟೆ ತೋರಿಸಿದ್ರೆ ಇವಾಗ ಹೋಗಿ ರೀಚ್ ಆಗಬೇಕು. ತಿಂಡಿ ಮಾಡ್ತಾರೆ ಇವಾಗ. ಈಗ ತಿಂಡಿ ಮಾಡಿ ಮತ್ತೆ ಸಿಗ್ತೀನಿ ಗೈಸ್. ಚಾರ್ಜ್ ಬೇರೆ ಇಲ್ಲ ಫೋನಲ್ಲಿ. ಇಡ್ಲಿ ವಡ ಬಂದಿದೆ. ಇಡ್ಲಿ ವಡ ತಿಂದು ನಿಮಗೆ ಸಿಗ್ತೀನಿ ಮತ್ತೆ. ಬನ್ನಿ ಗೈಸ್, ಹೋಗೋಣ. ಊಟ ಮಾಡಿ ಹೋಗ್ಬಿಟ್ಟು ಏನಾಗಿದೆ ಅಲ್ಲಿ ಏನು ಆಯ್ತಾ ನೋಡೋಣ. ಇನ್ನೂ 70 ಕಿಲೋಮೀಟ್ರ್ ಇತ್ತು ಹೋಗೋಕ್ಕೆ. ಗಾಡಿ ಟೈರ್ ಬ್ಲಾಸ್ಟ್ ಆಗೋಯ್ತು ಗೈಸ್. ಟೈರೇ ಬ್ಲಾಸ್ಟ್ ಆಗೋಗಿದೆ. ಏನು ಮಾಡೋದು ಗೊತ್ತಿಲ್ಲ ಗೈಸ್. ಏನಾದರೂ ಹೋಗ್ಬೇಕು, ಎಲ್ಲಾದರೂ ಎಮರ್ಜೆನ್ಸಿ ಆದಾಗ ಹಿಂಗಾಗುತ್ತೆ. ಏನು ಮಾಡೋದು ಗೊತ್ತಿಲ್ಲ. ಈಗ ಬಿಟ್ ರಾಡ್ ಬೇರೆ ಇಲ್ಲ, ಸ್ಟೆಪ್ನಿ ಚೇಂಜ್ ಮಾಡೋಕ್ಕೆ ಬಿಟ್ ರಾಡು ಇಲ್ಲ. ಟೈರೇ ಬಸ್ಟ್ ಆಗೋಯ್ತು ಫುಲ್ಲು. ಏನು ಮಾಡೋದು ಗೊತ್ತಿಲ್ಲ. ನೋಡ್ಬೇಕು ಇವಾಗ. ಯಾವ್ದಾದ್ರು ಗಾಡಿ ಕೈ ಹಾಕ್ಬಿಟ್ಟು ಇಸ್ಕೊಂಡು ಚೇಂಜ್ ಮಾಡ್ಬೇಕು, ಟೈರ್ ಚೇಂಜ್ ಮಾಡ್ಬೇಕು ಇವಾಗ. ಯಾವುದೂ ಪಂಚರ್ ಶಾಪು ಸಿಗ್ತಾಯಿಲ್ಲ ನೋಡಿ. ನಮ್ಮ ಕಾರ್ ನೋಡಿ ಎಲ್ಲಿದೆ. ಹೆಚ್ಚು ಕಮ್ಮಿ ನಾನು ಒಂದು 4 ಕಿಲೋಮೀಟ್ರ್ ಬಂದಿದ್ದೀನಿ ಗೈಸ್. ಇವಾಗ ಮುಂದೆ ಬಂದಿರೋದು ಕಾರ್ ಕಾಣಿಸ್ತದೆ. ಅಲ್ಲಿ ಪಂಚರ್ ಶಾಪ್ ಬಂದ್ಬಿಟ್ಟು ಪೆಟ್ರೋಲ್ ಬಂಕಿಂದ ಮುಂದೆ ಇದೆ. ಸಿಕ್ಕಾಪಟ್ಟೆ ಪೆಟ್ರೋಲ್ ಬಂಕಿಂದ ಮುಂದೆ ಒಂದು ಟೈರ್ ಅಂಗಡಿ ಇದೆ, ಪಂಚರ್ ಶಾಪು. ಅಲ್ಲೋ ಕೇಳಿದ್ರೆ ಅಲ್ಲಿ ಬರೀ ಲಾರಿದು ಮಾತ್ರ ಹಾಕ್ತೀನಿ ಅಂತ ಹೇಳ್ತಿದ್ದಾರೆ. ಲಾರಿ ಮಾತ್ರ ಪಂಚರ್ ಅಂಗಡಿ ಇದು, ಲಾರಿ ಮಾತ್ರ ಪಂಚರ್ ಹಾಕ್ತೀವಿ ಅಂತ. ಸೊ ಕಾರಿಂದ ಎಲ್ಲೂ ಸಿಗ್ತಾನೆ ಇಲ್ಲ. ಈಗ ಟೋಯಿಂಗ್ ವೆಹಿಕಲ್ಗೆ ಹೆಲ್ಪ್ಲೈನಿಗೆ ಕಾಲ್ ಮಾಡಿ ಹೈವೇ ಅವ್ರಿಗೆ ಈಗ ಹೇಳಿದ್ದೀವಿ. ನೋಡಬೇಕು ಗೈಸ್. ಇವಾಗ ಕಳಿಸ್ತೀನಿ ಅಂತ ಹೇಳಿದ್ದಾರೆ ಟೋಯಿಂಗ್ ಅವ್ರನ್ನ. ನೋಡಬೇಕು, ಕಳಿಸ್ತಾರೆ ಗಾಡಿ ಟೋ ಮಾಡ್ಕೊಂಡು ಪಂಚರ್ ಹಾಕ್ಸ್ಬೇಕು. ಫುಲ್ ಅದು ಟೈರ್ ಹೊಡೆದೋಗಿದೆ. ಅದು ಸ್ಟೆಪ್ನಿ ಚೇಂಜ್ ಮಾಡಿಸ್ಬೇಕು. ನನಗೆ ಎಷ್ಟು ನೋಡೋದು ಏನಾಗುತ್ತೆ ಅಂತ.
ಇವಾಗ ವೆಯ್ಟ್ ಮಾಡ್ತಾ ಇದ್ದೀವಿ, ಬರ್ತಾರಂತೆ, ಬರ್ತಿದ್ದಾರೆ, ಕಾಲ್ ಮಾಡಿದ್ವಿ, ಬರ್ತಿದ್ದಾರಂತೆ. ಟೈರ್ ಪರಿಸ್ಥಿತಿ ನೋಡಿದ್ರೆ ನಗು ಬರುತ್ತೆ ಗೈಸ್. ನೋಡಿ ಹೆಂಗಾಗ್ತಿದೆ, ಫುಲ್ ಎಲ್ಲ ಅರ್ಧ ಚಿಂದಿ ಚಿತ್ರಾನ್ನ ಆಗ್ಬಿಟ್ಟಿದೆ. ಇದಕ್ಕೆಲ್ಲ ಕೇರ್ ಮಾಡಲ್ಲ. ಡೋಂಟ್ ಕೇರ್ ದೆನ್ ವೈ ಕಣ್ಣೀರ್? ಸಮಾಧಾನ ಮಾಡ್ಕೊಳ್ಳಿ. ಈ ಸ್ಟೆಪ್ನಿ ಟೈರು ಚೆನ್ನಾಗಿಲ್ಲ, ಈ ಸ್ಟೆಪ್ನಿ ಟೈರು ಅಷ್ಟೊಂದು ಚೆನ್ನಾಗಿಲ್ಲ, ಈ ಟೈರು ಅಷ್ಟೊಂದು ಚೆನ್ನಾಗಿಲ್ಲ. ಇದು ಆಗಲಿ, ಇದಾಗ್ಬಿಟ್ಟಿದೆ. ಏನು ಮಾಡೋದು ಗೊತ್ತಿಲ್ಲ. ಯಾರು ತಗೊಳ್ರಿ ತಗೊಳ್ಳೋಣ ಯಾವಾಗ ಸುಸ್ತಾಗ್ಬಿಟ್ಟಿದೆ. ನೀರು ಬೇರೆ ಇಲ್ಲ, ನೀರು ಖಾಲಿ ಆಗ್ಬಿಟ್ಟಿದೆ 2 ಬಾಟ್ಲನ್ನು. ಈಗ ಬರ್ತಿರೋರ್ಗೆ ನೀರು ತರ ಕೇಳಿದ್ದೀನಿ. ಓಕೆ ಸರ್ ತರ್ತೀನಿ ಅಂತ ಹೇಳಿದ್ದಾರೆ ಟೋಯಿಂಗ್ ಅವರು. ವೆಯ್ಟ್ ಮಾಡ್ತಾ ಇದ್ದೀವಿ ಗೈಸ್. ಯಪ್ಪ ಸಿಕ್ಕಾಬಿಟ್ಟೆ ಬಂತು ಅನಿಸುತ್ತೆ. ಬಂದಿದೆ ಗೈಸ್, ಗಾಡಿ ಬಂದಿದೆ. ಸೊ ಈಗ ರೆಡಿ ಮಾಡಿಸಿ ಮತ್ತೆ ಸಿಗ್ತೀನಿ ಗೈಸ್ ನಿಮಗೆ. ಬಂದಿದ್ದಾರೆ ಪಾಪ ಅವರು. ಬಂದಿಯಾದ್ರೆ ಅವ್ರ ಹತ್ರ ಬಿಟ್ ರಾಡ್ ಇಲ್ಲ ಗೈಸ್. ಜಾಕ್ ಇದೆ ಆದರೆ ಬಿಟ್ ರಾಡ್ ಇಲ್ಲ. ನಮಗೆ ಇವಾಗ ಟೈರ್ ಚೇಂಜ್ ಮಾಡ್ಕೊಡ್ಬೇಕು. ಸೋಲಾಪುರ್ ಇನ್ನೊಂದು 30 ಕಿಲೋಮೀಟರ್ ಇದೆ, 30 ಕಿಲೋಮೀಟರ್ಗೆ ಸೋಲಾಪುರ್ ರೀಚ್ ಆಗ್ತೀವಿ. ಅಲ್ಲಿ ಟೈರು ಮತ್ತು ಬಿಟ್ ರೋಡು ಇನ್ನೇನು ಬೇಕು ಜಾಕು ಎಲ್ಲ ತೊಗೊಂಡು ಹೋಗಬೇಕಾಗುತ್ತೆ. ಟೈರು ಒಂದು ಹೊಸ ತೊಗೊಬೇಕು, ಯಾಕೆಂದರೆ ಸ್ಟೆಪ್ನಿನೂ ಚೆನ್ನಾಗಿಲ್ಲ ಗೈಸ್. ನಾನು ನಿಮಗೆ ತೋರಿಸ್ದೆ, ಅದು ಚೆನ್ನಾಗಿಲ್ಲ. ಸೊ ಇವ್ರ ಹತ್ರ ಜಾಕ್ ಇದ್ದಾರೆ, ಬಿಟ್ ರಾಡ್ ಇಲ್ಲ. ಸೊ ಈಗ ಅವ್ರ ಗಾಡಿ ಏನು ವೆಹಿಕಲ್ ಬಂದಿತ್ತು ಅದರಲ್ಲಿ ನಮ್ಮ ಅಪ್ಪನ ಕರ್ಕೊಂಡು ಹೋಗಿದ್ದಾರೆ. ಯಾವ್ದಾದ್ರು ಇಲ್ಲೇ ಅದರಲ್ಲಿ ಯಾವ್ದಾದ್ರು ಪಂಚರ್ ಶಾಪ್ ಇದ್ದರೆ ಕರ್ಕೊಂಡು ಬಂದು ಫಿಟ್ ಮಾಡಿಸ್ತೀನಿ ಅಂತ. ಸೊ ನೋಡೋಣ ಗೈಸ್, ವೆಯ್ಟ್ ಮಾಡ್ತಿದ್ದೀನಿ. ಅವ್ರು ಕರ್ಕೊಂಡು ಹೋಗಿದ್ದಾರೆ, ಇನ್ನಿಬ್ಬರು ಬಂದು ವೆಯ್ಟ್ ಮಾಡ್ತಿದ್ದಾರೆ ಪಾಪ ನಮಗೋಸ್ಕರ. ರೆಡಿ ಆಗುತ್ತೆ ಇವಾಗ. ರೆಡಿ ಆದಮೇಲೆ ಮತ್ತೆ ಈಗ ಹೋಗ್ಬೇಕು ಗೈಸ್, ಅರ್ಜೆಂಟಾಗಿ ಹೋಗಬೇಕು. ಇನ್ನೊಂದು 70 ಕಿಲೋಮೀಟರ್ಸ್ ಇದೆ ಸೋಲಾಪುರ, ಹೋಗಿ ರೀಚ್ ಆಗಬೇಕು ಗೈಸ್. ಆಗಲೇ ಟೈಮ್ 12 ಗಂಟೆ ಆಗೋಗ್ಬಿಟ್ಟಿದೆ. 12 ಗಂಟೆ ಏನು ಮಾಡಬೇಕು ಗೊತ್ತಿಲ್ಲ. ನೋಡೋಣ ಗೈಸ್ ಏನಾಗುತ್ತೆ ನೋಡಿಕೊಂಡು ಮತ್ತೆ ಸಿಗ್ತೀನಿ. ಇವಾಗ ಬರಲಿ ನಮ್ಮಪ್ಪ, ಬರಲಿ ನೋಡೋಣ. ಪಂಜಾಬ್ ಅವರು ಸಿಗ್ತಾರಾ, ಪಂಚರ್ ಶಾಪ್ ಅವರು ಏನೋ ನೋಡೋಣ. ನಂಗೆ ಅಂದ ತಕ್ಷಣ ಬಂದಿದ್ದಾರೆ, ನೋಡೋಣ ಸಿಕ್ಕಿದಾರ ಏನೋ ಗೊತ್ತಿಲ್ಲ ಗೈಸ್. ಸಿಕ್ಕಾಪಟ್ಟೆ ಬೇಜಾರು ಆಗ್ತಿದೆ, ನಗುನೂ ಬರ್ತಿದೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಟೈರ್ ನೋಡ್ತಿದ್ರೆ ನೋಡೋಣ. ಒಂದೇನಪ್ಪ ಕೇಳ್ತೀನಿ ಗೈಸ್ ಏನಾಗಿದೆ ಅಂತ. ಫೈನಲಿ ಬೆಳಗ್ಗೆಯಿಂದ ಕಾಯ್ದು ಇವಾಗ ಟೈಮ್ ಬಂದ್ಬಿಟ್ಟು ಆಗಲೇ ನೋಡಿ ಗೈಸ್, ಟೈಮ್ ಎಷ್ಟಾಗಿದೆ? 3:45, 4 ಗಂಟೆ, 3:40 ಆಗಕ್ಕೆ ಬಂದಿದೆ. ಈಗ ಟೋಯಿಂಗ್ ವೆಹಿಕಲ್ ಬಂದಿದೆ ನೋಡಿ, ನಮ್ಮ ಗಾಡಿ ಹೋಗ್ತಾ ಇದೆ. ಒಳಗೆ ಕೂತ್ಕೊಂಡಿದ್ದೀವಿ. ಹೊಸ ಎಕ್ಸ್ಪೀರಿಯನ್ಸ್ ಇದು, ಫಸ್ಟ್ ಎಕ್ಸ್ಪೀರಿಯನ್ಸು. ಇವತ್ತೆಲ್ಲ ಫುಲ್ ರೋಡಲ್ಲೇ ಕಳೆದಿದ್ದಾವೆ. ಇಲ್ಲ, ಇದು ಎರಡನೇದು. ಒಂದ್ಸಲ ಕ್ಲಚ್ ಪ್ಲೇಟ್ ಹೋಗ್ಬಿಟ್ಟು ಅವಾಗ ಒಂದ್ಸಲ ನಾನು ತೊಗೊಂಡೋಗಿದ್ದೆ. ಈಗ ಇದು ಬಸ್ಟ್ ಆಗಿ ಈ ಥರ ಆಗಿರೋದು. ಮಳೆ ಬೇರೆ ಬರ್ತದೆ. ಟೈರ್ ಹಾಕ ಇಲ್ಲವ ಅಂತ ನಮ್ಮ ಗಾಡಿ ಯಾರು ಹಿಡಿಯೋಲ್ಲ ಗೈಸ್. ಇವಾಗ ಆಗಲೇ ಮಾತಾಡಾಗೈತೆ. 20 ಜನ ನಮ್ಮ ಸ್ಪಾಟಲ್ಲಿ ಕಾಯ್ತಿದ್ದಾರೆ, ಮತ್ತು ಪೊಲೀಸ್ನವ್ರು ಕಾಯ್ತಿದ್ದಾರೆ. ಯಾಕೆ ಗೊತ್ತಾ, ಎಲ್ಲ ನಮ್ಮ ಹತ್ರ ಲೀಗಲ್ ಇದೆ ಗೈಸ್, ಲೀಗಲ್ ಡಾಕ್ಯುಮೆಂಟ್ಸ್ ಇದೆ, ಯಾರು ಹಿಡಿಯೋಕ್ಕಾಗಲ್ಲ. ಸೊ ಹಂಗಾಗಿ ಇವಾಗೆಲ್ಲ ನಮ್ಮ ಹಸುಗಳು ಬರ್ತಿದ್ದಾವೆ. ಈಗ ಅಷ್ಟೊತ್ತಿಗೆ ನಾವು ಕಾರ್ ರೆಡಿ ಮಾಡಿಸ್ಕೊತೀವಿ. ನಮ್ಮ ಹಸುಗಳು ಲೋಡ್ ಆಗ್ತವೆ, ಇನ್ನೊಂದು ಅರ್ಧ ಗಂಟೆ ಲೋಡ್ ಆಗ್ತವೆ, ಬರ್ತವೆ. ಈಗ ನಾವು ಅಷ್ಟೊತ್ತಿಗೆಲ್ಲ ನಮ್ಮ ಕಾರೆಲ್ಲ ರೆಡಿ ಆಗಿಬಿಡುತ್ತೆ. ಟೈರ್ ಈಗ ಪಂಚರ್ ಶಾಪಿಗೆ ಟೋ ಮಾಡ್ಕೊಂಡು ಹೋಗ್ತಿದ್ದೀವಿ. ಪಂಚರ್ ಶಾಪ್ ಎಲ್ಲ ಇನ್ನೊಂದು ಟೈರ್ ಪರ್ಚೇಸ್ ಮಾಡಬೇಕು ಗೈಸ್. ಮತ್ತೆ ಏನಾದ್ರು ಪಂಚರ್ ಆಗಿಬಿಟ್ರೆ ಮತ್ತೆ ಈಗ ಆದಂಗೆ ಆಗೋಗ್ಬಿಡುತ್ತೆ. ಸೊ ಈಗ ಗಾಡಿನೂ ಬರುತ್ತೆ. ಗಾಡಿ ಬಂದಮೇಲೆ ಹಸು ಗಾಡಿ ಮುಂದೆ ಬಿಟ್ಟು ನಾವು ಹಿಂದೆ ಕರ್ಕೊಂಡು ಹೋಗ್ತೀವಿ. ಮತ್ತು ಯಾರು ಕೇರ್ ಟೇಕರ್ ಬರ್ತಾನೆ ಅವನು ಸೇಫಾಗಿ ಕರ್ಕೊಂಡು ಹೋಗ್ಬೇಕು, ಯಾಕೆಂದ್ರೆ ಅವ್ನು ನಮ್ಮನ್ನು ನಂಬಿಟ್ಟು ಬಂದಿದ್ದಾನೆ. ಸೊ ಓಕೆ ಗೈಸ್, ಬನ್ನಿ ಈಗ ಹೋಗಿ ಪಂಚರ್ ಹಾಕ್ಸೋಣ ಗಾಡಿಗೆ ಫಸ್ಟು. A few moments later. ಬಿಸ್ತಿಯಾರೆ, ಇವಾಗ ಟೋ ಮಾಡ್ಕೊಂಡು ಬಂದಿದ್ವಿ. ಬಿಸ್ತಿಯಾರೆ ಕಾರ್ ನೋಡ್ತಿದ್ರೆ ಬೇಜಾರಾಗ್ತಿದೆ ಗೈಸ್. ತುಂಬ ಆಸೆಯಿಂದ ತೊಗೊಂಡಿದ್ದೊಂದೇ, ಆ ಗಾಡಿ ಬಂದಮೇಲೆ ನನಗೆಲ್ಲ ಒಳ್ಳೇದಾಗಿದ್ದು. ಪಂಚರ್ ಹಾಕ್ಸ್ಕೊಂಡು ಓಡಬೇಕು ಇವಾಗ. ಮತ್ತೆ 50-60 ಕಿಲೋಮೀಟ್ರ್ ಈ ಕಡೆ ಇದ್ದೀವಿ. ಗಾಡಿ ಅವ್ರನ್ನೇ ಅಲ್ಲೇ ಒಂದು ನಮ್ಮ ಫ್ರೆಂಡ್ಸ್ನ ಕರ್ಸಿದ್ವಿ ಮಹಾರಾಷ್ಟ್ರದಲ್ಲೇ. ಅವರೇ ಇಲ್ಲಿ ಗಂಟೆ ಕಳಿಸ್ಕೊಡ್ತಾರೆ ನಮ್ಮ ಗಾಡಿನ. ಇಲ್ಲಿಂದ ನಾವು ಕರ್ಕೊಂಡು ಹೋಗ್ತೀನಿ ಗಾಡಿ. ನನಗೆ ಸೊ ನಾನು ಏನಾಗುತ್ತೆ ಅಂತ ನಾನು ಅಪ್ಡೇಟ್ ಮಾಡ್ತೀನಿ. ಈಗ ಫಸ್ಟ್ ಪಂಚರ್ ಹಾಕ್ಸ್ಬಿಟ್ಟು ಮತ್ತೆ ಸಿಗ್ತೀನಿ. ಫೈನಲಿ ನಮ್ಮ ಗಾಡಿ ಹಿಡಿಯೋರು ಯಾರೂ ಇಲ್ಲ, ನಮ್ಮ ತಡೆದಿರೋರು ಯಾರೂ ಇಲ್ಲ. ನಮ್ಮ ಗಾಡಿನೂ ಆರಾಮಾಗಿ ಸೇಫಾಗಿ ಬರ್ತಾ ಇದ್ದಾವೆ. ನಮ್ಮ ಕೇರ್ ಟೇಕರೂ ಆರಾಮಾಗಿ ಸೇಫಾಗಿ ಬರ್ತಿದ್ದಾರೆ ನೋಡಿ. ನಮ್ಮ ಕೇರ್ ಟೇಕರ್ನ ಗಾರೊಳಗೆ ಕುಣಿಸ್ಕೊಂಡಿದ್ದೀನಿ ಆರಾಮಾಗಿ. ಕೋಳಿ ಮರಿ ಎತ್ಕೊಂಡಿರೋದು ಅಲ್ಲಿಂದ ಅವ್ರ ಫಾರ್ಮ್, ಇವನು ಎಲ್ಲಿದೆ ಫಾರ್ಮಿಂದ ನಮ್ಮ ಕಾರ್ ತನಕ ಹೆಂಗೆ ಕೋಳಿ ಮರಿ ಎತ್ಕೊಂಡಿದ್ದೀವಿ. ನಮ್ಮ ಹತ್ರ ಫುಲ್ಲು ಏನೇನು ಮಾತಾಡೋದೆಲ್ಲ ರೆಕಾರ್ಡ್ ಇದೆ, ಆದರೆ ಯಾವುದೂ ಇದು ಮಾಡ್ತೀನಿ. ಯಾಕೆ ಗೊತ್ತಾ, ಕಾಮಿಡಿ ಪೀಸ್ಗಳನ್ನೆಲ್ಲ ನಾವು ಲೆಕ್ಕಕ್ಕೂ ಹಾಕೊಳ್ಳಲ್ಲ. ಈಗ ನೋಡಿ ಆರಾಮಾಗಿ ಇವ್ನಿಗೆ ಸಕ್ಕತ್ತಾಗಿ ಎದುರಿಸ್ಬಿಟ್ಟಿದ್ರು. ಅಲ್ಲಿ ಇರೋರೇ ಇನ್ಫಾರ್ಮೇಷನ್ ಲೀಕ್ ಮಾಡ್ತಿದ್ರು. ಇಲ್ಲಿದ್ದಾನೆ ಇವನು, ಇಂಥ ಶರ್ಟ್ ಹಾಕಿದ್ದಾನೆ, ಇಂಥದ್ದೇ ತಿಂತಿದ್ದಾನೆ, ಇವನು ಅಲ್ಲಿ ಹೋಗ್ತಿದ್ದಾನೆ, ಇವನು ಇಲ್ಲಿ ಹೋಗ್ತಿದ್ದಾನೆ, ಪ್ರತಿಯೊಂದು ಇನ್ಫಾರ್ಮೇಷನ್ ಬರೋದು. ಇವನು ಹರ್ಷಿತ್ ಹತ್ರ ಹೋಗ್ತೀನಿ, ಹರ್ಷಿತ್ ಫಾರ್ಮ್ ಹೋಗ್ತಿದ್ದಾರೆ. ಇವಾಗ ಇವನ್ನ ನೀಟಾಗಿ ನಾವು ನಮ್ಮ ಕಾರ್ ಟೈಮ್ ಬ್ಲಾಸ್ಟ್ ಆಯ್ತು, ನಿಮಗೆ ನೋಡಿದ್ರಲ್ಲ. ಅಲ್ಲಿಂದ ಅಲ್ಲಿ ಗಂಟೆ 70 ಕಿಲೋಮೀಟರ್ ಇದೆ. 70 ಕಿಲೋಮೀಟ್ರು ಮಹಾರಾಷ್ಟ್ರದವರು, ನನ್ನ ಫ್ರೆಂಡ್ಸು ಪಾಪ ಅವರಿಗೆಲ್ಲ ಥ್ಯಾಂಕ್ ಯು ಹೇಳಬೇಕು. ಅವ್ರು ಆರಾಮಾಗಿ ಸೇಫಾಗಿ ನಮ್ಮ ಇಲ್ಲಿ ತನಕ ತಲುಪಿಸ್ಕೊಟ್ಟಿದ್ದಾರೆ. ಸೊ ಆ ಥರ ಗೈಸ್, ನಮಗೆ ಎಲ್ಲ ನಾವು ಮಾಡೋ ಕೆಲಸ ಒಳ್ಳೇದಿದ್ರೆ ಎಲ್ಲ ಕಡೆಯಿಂದ ನಮಗೆ ಸಪೋರ್ಟ್ ಮಾಡ್ತಾರೆ. कैसा आ गया? अच्छा है। कोई भी रोक लिया? कोई भी टच किया तुमको? किसी ने टच किया। सेफ में आ गया? सेफ में आ गया. ಯಾರು ಮುಟ್ಟಕ್ಕೂ ಆಗೋದಿಲ್ಲ. ಏನಪ್ಪ ಹೇಳ್ತಿರಲ್ಲ, ಮಹಾರಾಷ್ಟ್ರದಲ್ಲಿ ಫ್ರೆಂಡ್ಸ್ ಅನ್ನೋದಕ್ಕಿಂತ ಫ್ಯಾಮಿಲಿ ಥರ ಅವರು. ಯಾಕೆಂದರೆ ಒಂದೊಂದು ಲೋಡು 2 ಲೋಡು ಈ ವರ್ಷಕ್ಕೆ ತಗೊಳ್ಳಿ
ಚೆನ್ನಾಗಿದೆ ಅಂತಂದ್ರೆ ಪಾಪ ಏನೂ ಮಾತಾಡಲ್ಲ. ಮತ್ತೆ ಈಗಲೂ ಒಬ್ರು ಸಿಕ್ಕಿದ್ರಲ್ಲ, ಇನ್ನೊಂದು 10 ಜನ ಕಳಿಸಲ್ಲ ಅಲ್ಲಿ ಬಾರ್ಡರ್ಗೆ ಅಂತ ನಮ್ಮ ಸಬ್ಸ್ಕ್ರೈಬರ್ ಅವ್ರು ಮಾತಾಡ್ತಿರೋದು. ಹರ್ಷಿತ್ ಭಾಯ್, ಆನಂದ್ ಭಾಯ್ ಅವ್ರು ಮಾತಾಡ್ತಿದಾರೆ ಪಾಪ. ಎಷ್ಟು ಜನ ಬೇಕು, ಎಷ್ಟು ಜನ ಕಳಿಸ್ತೀವಿ, ಬಾರ್ಡರ್ ಕಳಿಸ್ತಾ ಇಲ್ಲ, ನಿಮ್ಮ ಮನೆಗೆ ಕಳ್ಸ್ಕೊಡ್ತೀನಿ, ನೀವು ಆರಾಮ್ಸೆ ಹೋಗಿ ಯಾಕೆ ಬಂದ್ರಿ ನೀವು ಅಂತಂದ್ರೆ ಪಾಪ. ಗೈಸ್ ಅವರು ನಮ್ಮ ಮನೆಗೇನೆ ಕಳಿಸ್ತೀನಿ, ನಿಮ್ಮ ಮನೆಗೆ 20 ಜನ ನಾನು ನಿಮಗೆ ಫುಲ್ ಸೆಕ್ಯೂರಿಟಿ ಮಾಡಿ ಗಾಡಿ ಕಳಿಸ್ಕೊಡ್ತೀನಿ ಅಂದ್ರು. ಸೊ ಆ ಥರ ಪ್ರೀತಿ. ಮತ್ತೆ ಇನ್ನೊಬ್ರು ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರು, ಅದನ್ನ ಹೇಳ್ಬಿಡಿಯಪ್ಪ. ಮತ್ತೆ ನಮ್ಮ ಅದೇ ಹೇಳಿದ್ದ ನಮ್ಮ ಸಬ್ಸ್ಕ್ರೈಬರ್ ಹೇಳಿದ್ದ ನಾನು, ನಿಮ್ಮ ಮನೆಗೆ ಕಳ್ಸ್ಕೊಡ್ತೀನಿ, ಟೆನ್ಷನ್ ತಗೋಬಿಡಿ, ಆರಾಮಾಗಿರಿ ಅಂತ. ಮತ್ತೆ ಇನ್ನೊಂದು ನಾನು ಇವತ್ತಿಗೂ ನಾನು ಖುಷಿ ಪಡೋದೇನು ಗೊತ್ತಾ, ನಮ್ಮ ಜನಗಳು, ನಮ್ಮ ಆ್ಯಕ್ಚುಲಿ ನಮ್ಮ ಹರ್ಷಿ ಡೈರಿ ಫಾರ್ಮ್ ಸಬ್ಸ್ಕ್ರೈಬರ್ ಯಾರಿದ್ದಾರೆ ನೀವೆಲ್ಲ ನಂಗೆ ಆ್ಯಕ್ಚುಲಿ ಫ್ಯಾಮಿಲಿ ಥರ. ಖುಷಿ ಪಡೋದೇನಂತಂದರೆ ಒಳ್ಳೆಯದನ್ನ ಕೆಲಸ ಮಾಡೋರನ್ನ ಆರಾಮಾಗಿ ಬೆಳೆಸ್ತಾ ಇದ್ದೀರಾ ಆಯಿತಾ. ಆಮೇಲೆ ಕೆಟ್ಟದ್ದು ಮಾಡ್ತಾ ಇರೋರು ನಮ್ಮನ್ನು ಕೆಟ್ಟದ್ದು ಮಾಡೋಕ್ಕೆ ಹೋಗ್ತಾವ್ರೆ, ಅವ್ರವ್ರಿಗೆ ತಿರುಗೋದಾಯ್ತದು ಕರ್ಮ ರಿಟರ್ನ್. ಬಟ್ ನಾವು ಯಾವ್ದ್ರ ಬಗ್ಗೆ ತಲೆ ಕೆಡ್ಸ್ಕೊತ ಇಲ್ಲ, ಯಾರ ಬಗ್ಗೆ ತಲೆ ಕೆಡ್ಸ್ಕೊಂಡು ನಾವಾಯ್ತು, ನಮ್ಮ ಕೆಲಸ ಆಯಿತು, ನಮ್ಮ ಫ್ಯಾಮಿಲಿ ಆಗೋಯ್ತು ಕ್ಲೋಸ್. ಬಟ್ ನಮ್ಗೆ ಏನೇನೋ ಮಾಡೋಕ್ಕೆ ಹೋಗ್ತಾವ್ರೆ, ಅದು ಏನೂ ಆಗ್ತಾಯಿಲ್ಲ ಅವ್ರ ಕೈಲಿ, ಅಷ್ಟೇ ಆಗಿರೋದು ಅಂತ. ಗೈಸ್ ಏನು ಗೊತ್ತಾ, ನಮಗೆ ಮಾಡಕ್ಕೆ ಬಂದರೆ ಅವ್ರಿಗೆ ಆಗಿದೆ. ಅಂದರೆ ಹೆಂಗೆ ಅಂದರೆ ಗೈಸ್, ನಾನೇ ಆಗಲಿ ಬೇರೆಯವ್ರಿಗೆ ತೊಂದರೆ ಮಾಡಕ್ಕೆ ಹೋದ್ರೆ ನನಗೆ ಬರುತ್ತೆ. ನನ್ನ ಗಾಡಿ ಹಿಡಿಬೇಕು, ನನಗೆ ಕೆಳಗೆ ಬೀಳಿಸ್ಬೇಕು, ನನ್ನ ಬಿಸ್ನೆಸ್ ಫುಲ್ ಝೀರೋ ಮಾಡಬೇಕು ಅಂತ ಪ್ರಯತ್ನ ಪಟ್ಟರು. ನನ್ನ ಗಾಡಿ ಹಿಡ್ಸೋಕ್ಕಿಂತ ಪ್ರಯತ್ನ ಪಟ್ಟರು, ಅವ್ರ ಗಾಡಿನೇ ಸಿಗಾಕಂತು. ಎಲ್ಲ ನಾನ್ ಪ್ರೆಗ್ನೆಂಟು, ಆ ರಸು ನಾನ್ प्रेग्नेंट. कैसे हो सरवण भाई? अच्छा ठीक है. मेरा गाड़ी पकड़ने के लिए प्लान किया था, उसका गाड़ी पकड़ लिया उधर. उसका गाड़ी पकड़ दिया. कैसा गाय था वो किसान गाय का, किसान का गाय था और काटने वाले गाय था. काटने वाले गाय था. हमारी गाय फार्म की है. हाँ भाई, हमारी गाय फार्म की 50 लीटर वाली. ನಮ್ಮ ತರ್ತಿರೋದಲ್ಲ ಈಗ ಫಾರ್ಮ್ ಹಸುಗಳು ಗೈಸ್. ನೀವು ಲಾಗಲ್ಲ ನೋಡಿರ್ತೀರ, ಸುಳ್ಳು ಹೇಳೋ ಅವಶ್ಯಕತೆ ಇಲ್ಲ. ಅವನು 55 ಲೀಟ್ರು 60 ಲೀಟ್ರದ್ದು ನಾನು ಹಸುಗಳು ತರ್ತೀನಿ, ಎಲ್ಲ ಥರದ ಹಸುಗಳು ತರ್ತೀನಿ. ಈ ಸತಿ 55 ಲೀಟ್ರು 40 ಲೀಟ್ರು 35 ಲೀಟ್ರು ಎಲ್ಲ ಫಾರ್ಮಿಂದ ತಗೊಂಡ್ಬಂದಿರೋದು. ನಾನು ಬ್ಲಾಗ್ ಅಪ್ಲೋಡ್ ಮಾಡಿದ್ದೀನಿ. ಸೊ ನಮ್ಮ ಕೆಲಸ ಈ ಥರ ಇರುತ್ತೆ. ಅಬೌವ್ 30 ಈ ಸಲ ತಂದಿರೋದು, ಅದಕ್ಕಿಂತ ಕಮ್ಮಿ 30 ಕಮ್ಮಿ. ಒಂದೆರಡು ಮಾತ್ರ ಕಮ್ಮಿ ಇದೆ, ಬೇರೆ ಕೇಳ ಪಾಪ ಅವರು ಲೋ ಬಜೆಟ್ ಎಲ್ಲ ನೋಡಿ ಸ್ಟಾರ್ಟಿಂಗು ಅಂತ ಅಂದಿದ್ದಕ್ಕೆ 2 ಅಲ್ಲ 3 ಹಸು. 3 ಹಸು ಅದು 30 ಲೀಟ್ರ್ ಒಳಗಡೆ ಇದು. ಆ್ಯಕ್ಚುಲಿ ಅವ್ರಿಗೆ 28 ಲೀಟ್ರ್ 20, ಅದು ಕೂಡ 28, 26 ಲೀಟ್ರ್ 28 ಲೀಟ್ರ್ ಕಟ್ಟಿದೆ. ಬಟ್ ನಾವು ಅವ್ರಿಗೆ ಹೇಳ್ಕೊಡ್ತಿರೋದು 18 20 ಲೀಟ್ರು. ಯಾಕೆ ನಾವು ಅತಿ ಆಸೆ, ನಮ್ಮ ರೈತರುಗಳಿಗೆ ಅತಿ ಆಸೆ ಹೇಳ್ಬಿಟ್ಟು ನಾವು ಯಾವುದೇ ಕಾರಣಕ್ಕೂ ಕೊಡೋದು ಇಲ್ಲ, ಆ ಕೆಲಸ ನಾವು ಮಾಡೋದು ಇಲ್ಲ. ಈಗ 40 ಲೀಟ್ರ್ ಬರ್ತಾಯಿದೆ, 10 ಲೀಟ್ರ್ ಕಮ್ಮಿ ಹೇಳ್ಬಿಟ್ಟು 30 ಲೀಟ್ರ್ ಹೇಳೋಣ, 10 ಲೀಟ್ರ್ ಕಮ್ಮಿ ಹೇಳೋಣ. ಅವ್ರ ಮನೇಲಿ ಅವ್ರ ಮೇಂಟೆನೆನ್ಸ್ ಹೆಂಗಿರೋದು ಗೊತ್ತಿಲ್ಲ. ನೀರು ಮೇವು ಅವ್ರು ಆ್ಯಕ್ಚುಲಿ ಹಸುಗಳಿಗೆ ನಮ್ಮ ಬೆವರು ಸಮೇತ ಅಬ್ಸರ್ವ್ ಮಾಡ್ತಾವೆ. ಅವರು ನಮ್ಮ ಬೆವರು ಸಮೇತ ಅಬ್ಸರ್ವ್ ಮಾಡ್ಕೊಂಡು ನಮ್ಮನ್ನು ಅಬ್ಸರ್ವ್ ಮಾಡ್ತವೆ. ಅವು ನಮಗೆ ಸೆಟ್ಟಾಗಿ ಹಾಲು ಚೆನ್ನಾಗೂ ಕೊಡ್ಬೋದು, ಅಥವಾ ನಾವೇದಷ್ಟೇ ಬರ್ಬೋದು, ಅಥವಾ 2 ಲೀಟ್ರ್ 3 ಲೀಟ್ರ್ ಕಮ್ಮಿನೂ ಆಗ್ಬೋದು. ಯಾಕೆ ದಯವಿಟ್ಟು ಬ್ರೀಡ್ ಹಸು ತಂದು ಕೊಡ್ತಾ ಇದ್ದೀವಿ, ಅವನ್ನ 1 ದಿನ 2 ದಿನ 3 ದಿನಕ್ಕೆ ಸೀಮಿತ ಮಾಡಬೇಡಿ, ಲೈಫ್ ಟೈಮ್ ಮಾಡಿ. ಅವು ನಿಮ್ಮನ್ನೇ ಬೆಳೆಸ್ತವೆ. ಇದು ಇವತ್ತಿಗೂ ಹಸುಗಳಿಗೂ ಅಷ್ಟೇ, ನಾನು ಇವತ್ತು ಅವಳು ಇವಳು ಅಂತೀನಿ. ಯಾಕೆಂದ್ರೆ ಅದೊಂಥರ ನನ್ನ ತಾಯಿ ಥರ, ಅಷ್ಟು ಪ್ರೀತಿ ಇದ್ದಾವೆ ಅವ್ರ ಮೇಲೆ. ಆ ಥರ ನೀಟಾಗಿ ನಿಮ್ಮ ಪ್ರೀತಿ ಕೊಟ್ಟರಿ ಅಂದರೆ 100% ಈ ರೈತ ಸೋಲ ಇಷ್ಟಿಲೇ ಇಲ್ಲ. ಪ್ರತಿಯೊಬ್ಬ ಹೈನುಗಾರಿಕೆಯಲ್ಲಿ ಪಾಸ್ ಆಗಬೇಕು. ನಾವು ಫಸ್ಟು ಹಾಲು ಕೊಡುತ್ತೋ ನೆಕ್ಸ್ಟ್ ಆಮೇಲೆ ನೋಡೋಣ. ಫಸ್ಟು ಹಸು ಹೊಲಿಸ್ಕೊಳ್ಳಿ. ಹಸು ಹೊಲಿತಾ ಯಾಕೆ ಬರೋಲ್ಲ ಹಾಲು ಆಮೇಲೆ ನಾನು ಹೇಳ್ತೀನಿ, ನಾನೇ ಬಂದಿದ್ದು ಕರ್ಕೊಡ್ತೀನಿ ಬೇಕಾದ್ರೆ. ಅಷ್ಟೇ ಫ್ರೆಂಡ್ಸ್, ಏನೇ ಗೊತ್ತಾ, ಆದಷ್ಟು ಪ್ರೀತಿ ಚೆನ್ನಾಗಿ ಕೊಡಿ. ಥ್ಯಾಂಕ್ ಯು. ಸೊ ಗೈಸ್ ಫೈನಲಿ ನಾವು ಇವಾಗ ಹೊರಟಿದ್ದೀವಿ. ಈಗ ಎಲ್ಲಿರೋದು ನಾವು? ವಿಜಯಪುರ ಹತ್ರ ಹೋಗ್ತಾ ಇದ್ದೀವಿ. ನಮ್ಮ ಟೈರ್ ಬೇರೆ ಬ್ಲಾಸ್ಟ್ ಆಗೋಯ್ತು, ಅದು ಬೇರೆ. ಈಗ ಇನ್ನೊಂದು ಸ್ಟೆಪ್ನಿ ಟೈರ್ ಇಲ್ಲ, ಎಕ್ಸ್ಟ್ರಾ ಟೈರ್ ಇಲ್ಲ, ಮತ್ತು ಜಾಕು ಬಿಟ್ ರಾಡ್ ಏನೂ ಇಲ್ಲ ಗೈಸ್. ಒಂದೇ ಪ್ರಾಬ್ಲಮ್ ಆಗಿದೆ. ಬೇರೆ ಗಾಡಿ ಇದೆ, ಅದು ಏನಾಗಿದೆ, ಎಕ್ಸ್ಚೇಂಜ್ ಆಗಿದೆ. ಪೇಂಟ್ ಮಾಡ್ಸೋಕೆ ಬಿಟ್ಟಿದ್ವಲ್ಲ, ಅವನೇನು ಮಾಡ್ಬಿಟ್ಟಿದೆ, ನನ್ನ ಗಾಡಿನ ಶಿಫ್ಟ್ ಕೊಟ್ಟಿದ್ದಾನೆ, ಶಿಫ್ಟ್ ಗಾಡಿನ ನನಗೆ ಕೊಟ್ಟಿದ್ದಾನೆ. ಅದು ಎಕ್ಸ್ಚೇಂಜ್ ಮಾಡಿಬಿಟ್ಟಿದ್ದಾರೆ ಗೈಸ್. ನಮ್ಮ ಐಟಮ್ ಅವರು ಶಿಫ್ಟ್ ಕಾರ್ದು ಐಟಮ್ ಎಲ್ಲ ನಮ್ಮ ಗಾರಿಗೆ ಎಕ್ಸ್ಚೇಂಜ್ ಮಾಡಿಬಿಟ್ಟಿದ್ದಾರೆ. ಸೊ ಫೈನಲಿ ಈಗ ಹೋಗ್ತಾ ಇದ್ದೀವಿ ಗೈಸ್. ಯಾರು ನೋಡಿ ಅಷ್ಟೇ ಗೈಸ್, ನಾನು ಹೇಳೋದು, ಒಳ್ಳೆ ಕೆಲಸ ಮಾಡಿದ್ರೆ ದೇವ್ರು ಕಾಯ್ತಾನೆ. ನಮ್ಮ ಗಾಡಿ ಯಾರೂ ಹಿಡಿಯಲ್ಲ. ಕರ್ನಾಟಕ ಬಂತು, ನನಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಬಿಡ್ತೀನಿ. ಸಿದ್ದೇಶ್ ಸರ್ ಪೊಲೀಸ್ ಚಿತ್ರದುರ್ಗ, ಅವರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಮಹಾರಾಷ್ಟ್ರದವ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ಗೈಸ್. ಯಾಕೆ ಗೊತ್ತಾ, ಪೊಲೀಸ್ನವರು ಇವರು ರೆಡಿ ಆಗಿದ್ರು. ನಮ್ಮ ಚಿತ್ರದುರ್ಗದವರು ತುಂಬ ಹೆಲ್ಪ್ ಮಾಡ್ತಾರೆ. ನಮ್ಮ ಸಬ್ಸ್ಕ್ರೈಬರ್ಸ್ ಮಾತ್ರ ತುಂಬ ನನಗೆ, ನಾನು ಏನೇ ಮಾಡಿದ್ರು ನಾನು ಅವ್ರ ಋಣ ತೀರ್ಸೋಕ್ಕಾಗಲ್ಲ. ಅಷ್ಟು ಜನ ಪ್ರೀತಿ ಕೊಟ್ಟಿದ್ದಾರೆ, ಅಷ್ಟು ವಿಶ್ವಾಸ ಇಟ್ಟಿದ್ದಾರೆ ನನ್ನ ಮೇಲೆ. ಸೊ ಅವ್ರನ್ನ ಕಡೆಯವ್ರಿಗೂ ಇದೇ ಥರ ಉಳಿಸ್ಕೊತೀನಿ. ನನಗೆ ತುಂಬ ಖುಷಿ ಆಗಿದೆ. ಯಾರೇ ಹಿಡೀಲಿ ನನಗೆ ಫೋನ್ ಮಾಡಿ ಹರ್ಷಿ, ನೀವು ಯಾಕೆ ತಲೆ ಕೆಡ್ಸ್ಕೊತೀನಿ ಅಂದರೆ, ಯಾರಾದರೂ ಹಿಡಿದ್ರೆ ನನಗೆ ಫೋನ್ ಮಾಡಿ. ಬ್ರದರ್ ಅಂತ ಕರೀತಾರೆ ಬಾಯ್ ತುಂಬ. ಸಿದ್ದೇಶ್ ಬ್ರದರ್, ನೀವು ನೋಡ್ತಿರ್ತೀರ ವಿಡಿಯೋ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ನಿಮಗೆ. ಯಾಕೆಂದರೆ ಒಂದು ಮಾತು ಹೇಳಿ ಅದರ ಫೋನ್ ಮಾಡಿ ಧೈರ್ಯ ತುಂಬ ಖುಷಿ ಆಗುತ್ತೆ. ನೀವು ಬಿಡಿ, ಯಾಕೆ ತಲೆ ಕಿಸ್ಕೊತೀರಾ? ಕಂಪ್ಲೇಂಟ್ ಮಾಡಿ, ನಾನಿದ್ದೀನಿ, ನೀವು ನೋಡ್ಕೊತೀನಿ ಅಂದ್ರಲ್ಲ, ಅದಕ್ಕೆ 2,000 ರೂಪಾಯಿ. ಥ್ಯಾಂಕ್ ಯು ಸಿದ್ದೇಶ್ ಸರ್, ಒನ್ಸ್ ಅಗೇನ್.
ಸೊ ಅಷ್ಟು ಸಪೋರ್ಟ್ ಸಿಕ್ಕಿದೆ. ಈಗ ಆರಾಮಾಗಿ ಹೋಗ್ತಾ ಇದ್ದೀವಿ. ಅವ್ರಿಗೆ ಒಂದೇ ಫೋನ್ ಮಾಡಿದ್ದು, ಬ್ರದರ್ ಅಕಸ್ಮಾತಾಗಿ ಹಿಡಿಯಲ್ಲ ಗಾಡಿ, ಹಿಡಿದ್ರು ಎಲ್ಲ ಡಾಕ್ಯುಮೆಂಟ್ ಇದೆ, ಎಲ್ಲ ಇದೆ, ಅಕಸ್ಮಾತಾಗಿ ಹಿಡಿದ್ರು ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ನಾನು ನಿಮಗೆ ಫೋನ್ ಮಾಡ್ತೀನಿ ಅಂದರೆ ಯಾವಾಗಾದ್ರೂ ಮಾಡಿ ಬ್ರದರ್ ಅಂದ್ಬಿಟ್ಟು ಮಿಡ್ ನೈಟಲ್ಲೆಲ್ಲ ಮಾತಾಡಿದೆ ಪಾಪ. ಅಷ್ಟು ಖುಷಿ ಆಯಿತು ನನಗೆ. ಈಗ ಹೋಗ್ತಾ ಇದ್ದೀವಿ ಗೈಸ್ ಫೈನಲಿ. ಸದ್ಯ ಕಾರೆಲ್ಲ ರೆಡಿ ಆಗಿದೆ, ಇವಾಗ ಹೋಗ್ತಾ ಇದ್ದೀವಿ. ಫೈನಲಿ ಇವಾಗ ಬಂದಿದ್ದೀವಿ ವಿಜಯಪುರಕ್ಕೆ ಬಂದಿದ್ದೀವಿ. ಟೈರ್ ಎರಡೂ ಒಂದು ಎಕ್ಸ್ಟ್ರಾ ಟೈರ್ ತೊಗೊಂಡಿದ್ದೀವಿ, ಸ್ಟೆಪ್ ಟೈರು ಎರಡೂ ಮುಂದೆ ಹಾಕ್ಸ್ತಿದ್ದೀವಿ. ಇವಾಗ ನೀಟಾಗಿ ಟೈರ್ ಚೆನ್ನಾಗಾಗಬೇಕು ಗೈಸ್, ಯಾಕೆಂದರೆ ಇನ್ನೂ 12 ಅವರ್ ಜರ್ನಿ ಇದೆ. 12 ಅವರ್ ಜರ್ನಿ 600 ಚಿಲ್ಲರೆ ಕಿಲೋಮೀಟರ್ ಹೋಗಬೇಕು. ಸೊ ನೆನ್ನೆ ನೈಟು ನಿದ್ದೆ ಇಲ್ಲ, ಇವತ್ತು ನೈಟು ನಿದ್ದೆ ಇಲ್ಲ ಗೈಸ್. ಕಂಟಿನ್ಯೂಸ್ ಆಗಿ 2 ನೈಟು ಪೂರ್ತಿ ನಿದ್ದೆ ಇಲ್ದಂಗೆ ಹೋಗ್ತಿರೋದು. ಸಿಕ್ಕಾಪಟ್ಟೆ ಸ್ಟ್ರೆಸ್ ಆಗಿಬಿಟ್ಟಿದೆ ಗೈಸ್. ಅದು ಬೇರೆ ಈಗ ನಾಳೆ ಹಸುಗಳು ಮತ್ತೆ ಮನೆಗೆ ಬರ್ತವೆ. ಹಸುಗಳು ಮನೆಗೆ ಬಂದಾಗ ಆಬ್ವಿಯಸ್ಲಿ ಕಸ್ಟಮರ್ ಬಂದೇ ಬರ್ತಾರೆ, ಕಸ್ಟಮರ್ ಜೊತೆ ಮಾತಾಡಲೇಬೇಕು. ಸೊ ಟೋಟಲಿ ಒಂದು ನಾಳೆ ನಾವು ಬೆಳಗ್ಗೆ ರೀಚ್ ಆದ್ರೂ ನಾಳೆ ನೈಟ್ ಏನು ನಿದ್ದೆ ಮಾಡೋಕ್ಕಾಗೋದು ನೋಡಿ. ಫಿಟ್ ಮಾಡಿಸ್ಕೊಂಡು ಆದಷ್ಟು ಬೇಗ ಹೊರಡ್ಬೇಕು ಗೈಸ್. ಈಗ ಹೋಗಿ ಟೈರ್ ಫಿಟ್ ಮಾಡಿಸ್ಕೊಂಡು ಊಟ ಮಾಡಿಕೊಂಡು ಮತ್ತೆ ಪಟ್ಟಂತ ಹೊರಡಬೇಕು ಗೈಸ್. ಬನ್ನಿ ಹೋಗೋಣ. ಈಗ ಕಾರ್ದು ಟೈರೆಲ್ಲ ಫಿಟ್ ಮಾಡಾಯಿತು. ಹೆಡ್ಲೈಟಲ್ಲಿ ಹೈ ಬೀಮ್ ಬರ್ತಾ ಇರಲಿಲ್ಲ, ಬರೀ ಲೋ ಬೀಮ್ ಮಾತ್ರ ಬರ್ತಾಯಿತ್ತು. ಸೊ ಈಗ ಹೈ ಬೀಮ್ ರೆಡಿ ಮಾಡಿಸ್ತಾ ಇದ್ದೀವಿ. ಹೈ ಬೀಮ್ ಇಲ್ಲ ಅಂದರೆ ಏನು ಕಾಣೋದಿಲ್ಲ ಗೈಸ್. ನಿಮಗೆ ಗೊತ್ತು ಆಪೋಸಿಟ್ ಯಾವ ಥರ ಲೈಟಿಂಗ್ಸ್ ಹಾಕೊಂಡು ಬರ್ತಾರೆ ಅಂತ. ಸಿಕ್ಕಾಪಟ್ಟೆ ಕಾಣೋದೇ ಇಲ್ಲ, ಮುಂದೆ ಏನು ಕಾಣಿಸ್ತದೆ, ರೋಡೇ ಕಾಣಲ್ಲ. ಅದ್ರಲ್ಲಿ ಬೇರೆ ಸಿಂಗಲ್ ರೋಡ್ಗಳಿಗೆ ಭಾರಿ ಹಿಂಸೆ ಆಗಿಬಿಡ್ತವೆ. ಸೊ ಹಂಗಾಗಿ ಇವಾಗ ಹಾಕ್ಸ್ತಾ ಇದ್ದೀವಿ. ಹೈ ಬೀಮ್ ಬರ್ತಾ ಇರಲಿಲ್ಲ, ಅದನ್ನು ಚೆಕ್ ಮಾಡ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಖರ್ಚಿದೆ ಗೈಸ್. ಖರ್ಚು ಮಾಡ್ತೀರಿ ಮತ್ತು ಖರ್ಚು ಬರ್ತಾ ಇರೋದು. ಈಗ ಐ ಬೀಮ್ ರೆಡಿ ಮಾಡ್ತೀರಾ, ಐ ಬೀಮ್ ರೆಡಿ ಮಾಡಿಸ್ಕೊಂಡು ಓಡಬೇಕು. ಊಟ ಮಾಡಿಕೊಂಡು ಡೈರೆಕ್ಟ್ ಬಂದೇನೆ ಗೈಸ್. ರೆಡಿ ಮಾಡ್ತಾ ಇದ್ದಾರೆ. ಲೋ ಬೀಮ್ ಬರ್ತಾ ಇದೆ ಚೆನ್ನಾಗಿ, ಹೈ ಬೀಮ್ ಬರ್ತಾ ಇಲ್ಲ. ಓಕೆ ಗೈಸ್ ಬನ್ನಿ, ಇದನ್ನು ರೆಡಿ ಮಾಡಿಸ್ಕೊಂಡು ಊಟ ತಿನ್ಕೊಂಡು ಓಡ. ಫೈನಲಿ ಈಗ ಹೆಡ್ಲೈಟ್ ಸರಿ ಆಗಿಲ್ಲ, ಹೆಡ್ಲೈಟ್ ರೆಡಿ ಆಗಿಲ್ಲ. ಈಗ ಊಟ ಮಾಡಕ್ಕೆ ಬಂದಿದ್ದೀವಿ. ರೊಟ್ಟಿ ಮತ್ತು ದಾಲ್ ತಡ್ಕ ಅಂತೆ. ಈಗ ಊಟ ಮಾಡಿ ವೆಜ್ ಗೈಸ್. ಊಟ ಮಾಡಿ ಹೋಗಬೇಕು ನಾನ್ ಸ್ಟಾಪು. ಈಗ ಇಲ್ಲಿಂದ 11 ಅವರ್ ತೋರಿಸಿದೆ, 11 ಅವರ್ ಜರ್ನಿ ಮಾಡಬೇಕು. ಸೊ ಬನ್ನಿ ಗೈಸ್, ಈಗ ಊಟ ಮಾಡಿ ಹೊರಡೋಣ ಊರಿಗೆ. ಫೈನಲಿ ಈಗ ಊಟ ಆಯಿತು. ನೋಡಿ ನಮ್ಮ ಕಾರಲ್ಲಿ ನಿಂತಿದೆ, ನಮ್ಮ ಗಾಡಿಗಳು ನೋಡಿ ಗೈಸ್ ಹೆಂಗೆ ನಿಂತಿದೆ, ಎಷ್ಟು ಚೆನ್ನಾಗಿ ನಿಂತಿದೆ ಆರಾಮಾಗಿ. ಇದೊಂದು ಗಾಡಿ ಅದೊಂದು ಗಾಡಿ. ಖುಷಿಯಾಗಿ ಹೋಗುತ್ತೆ ನಮ್ಗೆ ಈ ಥರ ನೋಡೋದಕ್ಕೆ. ಎಷ್ಟು ಸ್ಟ್ರೆಸ್ ಆಗಿತ್ತೋ ಅದು ಡಬಲ್ ತ್ರಿಬಲ್ ಖುಷಿ ಆಗ್ಬಿಡ್ತು ನಮ್ಮ ಗಾಡಿಗಳು ನೋಡಿದ ತಕ್ಷಣ. ನಾವು ನಮ್ಮ 2 ಗಾಡಿ ಡ್ರೈವರ್ಗಳು, ಕೇರ್ ಟೇಕರ್ಗಳು, ಟೋಟಲ್ 5 ಜನ ಇದ್ದಾರೆ. ಅವರು 5 ಜನ, ನಾವಿಬ್ಬರು, ನಾನು ನಮ್ಮ ಅಪ್ಪ. 2 ಗಾಡಿನೂ ಬಂದಿದೆ. ಅಷ್ಟು ಜನ ಟೋಟಲ್ ಎಲ್ಲ ಸೇರ್ಕೊಂಡು ಕೂತ್ಕೊಂಡು ಆರಾಮಾಗಿ ಊಟ ಮಾಡಿ ನಿಂತಿದ್ದೀವಿ. ಟೋಟಲ್ 3 ಗಾಡಿ ಇದ್ದಿದ್ದು, ಒಂದು ಗಾಡಿ ಸಪ್ರೇಟ್ ಹೋಗುತ್ತೆ, ಸೀಕ್ರೆಟ್ ನಾನು ಹೇಳ್ತೀನಿ ನಿಮಗೆ. ಅದು ಕಸ್ಟಮರ್ ನಾನು ವಿಡಿಯೋ ಮಾಡಿಲ್ಲ. ಇನ್ನೊಂದು ಗಾಡಿ ನಮ್ಮ ಗಾಡಿ ತೋರಿಸ್ತೀನಿ ನೋಡಿ. ಈ ಗಾಡಿ ಬೇರೆ ಕಡೆ ಹೋಗುತ್ತೆ, ಈ ಗಾಡಿ ನೋಡ್ತಿದ್ದೀರಲ್ಲ, ಈ ಗಾಡಿ ಬೇರೆ ಕಡೆ ಹೋಗುತ್ತೆ. ನಮ್ಮದೇ ಗಾಡಿ ಟೋಟಲ್ 3 ಗಾಡಿ, ಈ ಗಾಡಿ ಬೇರೆ ಕಡೆ ಹೋಗುತ್ತೆ. ನಾನು ನಿಮಗೆ ಹೇಳಿದ್ದೆ 3 ಗಾಡಿ ಬರ್ತಾಯಿದ್ದಾವೆ ಅಂತ. 3 ಗಾಡಿ, ಈ ಗಾಡಿ ನಮ್ಮ ಫಾರ್ಮಿಗೆ ಬರುತ್ತೆ ನೋಡ್ಕೊಳ್ಳಿ. ಇದೊಂದು ಗಾಡಿ ಬರುತ್ತೆ, ಇದೊಂದು ಗಾಡಿ ಬರುತ್ತೆ. ಟೋಟಲ್ 2 ಗಾಡಿ ನಮ್ಮ ಫಾರ್ಮಿಗೆ ಬರುತ್ತೆ. ಈಗ ಕರ್ಕೊಂಬರ್ತಾ ಇದ್ದೀನಿ ನಾನೇ. ಇದೆಲ್ಲ ನೋಡಿರ್ತೀರ ನೀವು ಆಲ್ರೆಡಿ. ನಾನು ಮನೆಗೆ ಬಂದಮೇಲೆ ಈ ವ್ಲಾಗ್ ಅಪ್ಲೋಡ್ ಮಾಡೋದು. ಎಲ್ಲ ಅಲ್ಲಿ ಊಟ ಮಾಡ್ತಿದ್ದಾರೆ ನಮ್ಮ ಡ್ರೈವರೆಲ್ಲ, ಒಳಗಡೆ ಮಾತಾಡಿಸ್ತೀನಿ. ಎಲ್ಲ ಊಟ ಮಾಡ್ತಿದ್ದಾರೆ. ಬನ್ನಿ ಗೈಸ್, ಊಟ ತುಂಬ ಚುರುಮುರಿನೇ ಮಸಾಲ ರೈಸ್ ಅಂದ್ಬಿಟ್ಟು ಕೊಟ್ಟರು. ಹೆಂಗಿತ್ತು ಪಾಪ ಚುರುಮುರಿ ಮಸಾಲ ರೈಸು? ಚುರುಮುರಿನ ಅನ್ನನ ಚುರುಮುರಿ ಮಾಡ್ಬಿಟ್ಟು ಕೊಟ್ಟಿರೋದು ಅವನು, ಖಾರ ಸೇವೆ ಎಲ್ಲ ಹಾಕ್ಬಿಟ್ಟು ಚುರುಮುರಿ ಮಾಡಿ ಅದನ್ನೇ ಮಸಾಲ ರೈಸ್ ಅಂದ್ಬಿಟ್ಟು ಕೊಟ್ಟರು. ವಿಧಿ ಇಲ್ಲ, ತಿಂದ್ವಿ. ಈಗ ತಿಂದು ಹೊರಟಿದ್ದೀವಿ, ಈಗ ಹೊರಡಬೇಕು ಗೈಸ್. ಅದಕ್ಕೆ 2 ಗಾಡಿಗಳು ನೋಡಿಕೊಂಡು ಈಗ ಅವ್ರ ಜೊತೆ ಮಾತಾಡ್ಕೊಂಡು ಹೊರಡಬೇಕು. ಈಗ ಊಟ ಮಾಡಿದ್ವಿ, ಮನೆಗೆ ಅವ್ರ ಹತ್ರ ಮಾತಾಡಬೇಕು. ಇವಾಗ ಮಾತಾಡ್ಕೊಂಡು ಹೊರಡೋಣ. ಈಗ ನಾವು ಮತ್ತು ನಮ್ಮ ಕೇರ್ ಟೇಕರ್ಗಳು, ಡ್ರೈವರ್ಗಳು ಎಲ್ಲ ಇಲ್ಲ ಇದ್ದಾರೆ, ಊಟ ಮಾಡ್ತೀವಿ. ಇನ್ನೊಬ್ರು ಹೋಗೋದು. ಆ ಗಾಡಿ ನೋಡ್ತೀನಿ ನೋಡಿ, ಆಗಲೇ ಹೋಗಿ ಒಂದು ಗಾಡಿ ನೋಡ್ತೀನಿ. ಸೊ ಎಲ್ಲರದ್ದು ಊಟ ಆಗಿದೆ. ಈಗ ಬಿಲ್ ಕೊಟ್ಟು ಹೊರಡಬೇಕು. और कैप्टन भाई क्या हाल है? क्या हाल है? बढ़िया। कोई रोक गया गाड़ी रास्ते में? कोई रोक गया? ना ना ಅವರು ನೀವು ಬನ್ನಿ ಅಂತ ಸಖತ್ ಹಿಂಸೆ ಮಾಡೋದು. ಅದಕ್ಕೆ ಈಗ ಬೇಯಿಸಿದ್ದೀನಿ. ಯಾರಾದ್ರು ನಿಲ್ಸಿದ್ರೆ ಯಾರು ನಿಲ್ಸಲ್ಲ ಗೈಸ್. ಏನು ಗೊತ್ತಾ ಮಕ್ಕಳೇ, ಅವರಿಗೆ ಪಾಪ ಹೊಸಬರು ಅಲ್ವಾ, ತುಂಬ ಎದುರಿಸ್ಬಿಟ್ಟಿದ್ದಾರೆ. ಫೋನ್ ಮಾಡಿ ಅಲ್ಲಿ ಹೋಟ್ಲಲ್ಲಿ ನೀನು ಈ ಥರ ಡಾಬ್ದಲ್ಲಿ ಸ್ಟೇ ಆಗ್ತಾರಲ್ವಾ, ಅವ್ರಿಗೆ ಫೋನ್ ಮಾಡಿ ಎದುರಿಸ್ಬಿಟ್ಟಿದ್ದಾರಲ್ಲ, ಭಯ ಆಗಿದೆ ಅಷ್ಟೇ. ಇವ್ರು ನೋಡಿ, ಈಗ ಅವ್ರಿಗೊಂದು ಧೈರ್ಯ ಬಂತು, ಇವರು ಕರ್ನಾಟಕದಲ್ಲಿ ಇವ್ರನ್ನ ನಂಬೋದು, ಇವ್ರನ್ನ ಆರಾಮಾಗಿ ತೊಗೊಂಡೋಗ್ಬೋದು ಅಂತ ನಂಬಿಕೆ ಬಂದಿದೆ ಈಗ ಅವ್ರಿಗೆ ಒಂದು ಸಖತ್ತಾಗಿ ಆಡ್ಕೊಬಿಟ್ಟಿದ್ದೀನಿ. ಯಾರು ನಿಲ್ಸಲ್ಲ, ಯಾಕೆಂದರೆ ನಮಗೆ ಗೊತ್ತು. ಈಗ ನನಗೆ ಇಲ್ಲಿವರೆಗೂ ಖರ್ಚೇ ವೇಸ್ಟ್ ಮಾಡಿದ್ದಾರೆ ಅವರು. ನಾನು ಇಲ್ಲಿ ಬರೋ ಅವಶ್ಯಕತೆನೇ ಇರಲಿಲ್ಲ. ಬಂದು ಈಗೆಲ್ಲ ಆಗಿದೆ. ಸೊ ಹೊರಡಬೇಕು ಗೈಸ್. ಇವಾಗ ಬನ್ನಿ ಹೊರಡೋಣ. ಈಗ ಇಲ್ಲಿಂದ 10:15 ಗಂಟೆ ಇದೆ ಗೈಸ್. 10:15 ಗಂಟೆ ಜರ್ನಿ ಇದೆ. 10:15 ಗಂಟೆಯಲ್ಲಿ ನಾನು ಅರ್ಧ ನಮ್ಮ ಅಪ್ಪ ಅರ್ಧ ಡ್ರೈವ್ ಮಾಡಿಕೊಂಡು ಮನೆ ತಲುಪಬೇಕು. ಇವಾಗ ಬೆಳಗ್ಗೆ ಆಗೋಗುತ್ತೆ.
ಬೆಳಗ್ಗೆ ಒಂದು 6:30 ಅಷ್ಟೊತ್ತಿಗೆ ರೀಚ್ ಆಗ್ಬೋದು. 7 ಗಂಟೆ 7:15 ಆಗೋಗುತ್ತೆ ಗೈಸ್ ರೀಚ್ ಆಗೋಷ್ಟೊತ್ತಿಗೆ. ಬನ್ನಿ ಗೈಸ್, ನಮ್ಮ ಬಸ್ಗಳು ಯಾವ ಥರ ನಿಂತಿದ್ದಾವೆ ನೋಡಿ. ಗಾಡಿ ಮೇಲೆ ಹತ್ತಿರೋದು ಚೆಕ್ ಮಾಡ್ತಿದ್ದಾರೆ ಎಲ್ಲ ನಮ್ಮ ಕೇಟಗರ್ಗಳು. ಚಿಕ್ಕದಾಗಿದೆ ಗೈಸ್ ಜಾಗ, ಅಲ್ಲಿ ಕ್ಯಾಮ್ರಾ ಹಿಡಿಯೋಕ್ಕಾಗ್ತಿಲ್ಲ ನೋಡಿ. ಚೆಕ್ ಮಾಡ್ತೀವಿ ನಮ್ಮ ಕೇಟಗರ್ಗಳು. ಈ ಥರ ಊಟಕ್ಕೆ ನಿಲ್ಲಿಸಿದಾಗೆಲ್ಲ ಹಸುಗಳು ಮಲಗಿಬಿಟ್ಟಿರ್ತವೆ. ಮಲಗಿದಾಗ ಯಾವುದೇ ಕಾರಣಕ್ಕೂ ಲೋಡ್ ಮಾಡಬಾರ್ದು. ನಾನು ಯಾವಾಗಲೂ ಹೇಳ್ತಿದ್ದೀನಿ ಹಸುಗಳು ನಾವು ಇಲ್ಲಿಂದ ಲೋಕಲ್ ಕಳಿಸಿದ್ರು ಅಷ್ಟೇ ಅಥವಾ ದೊಡ್ಡ ಲಾರಿಲಿ ಕಳಿಸಿದ್ರು ಅಷ್ಟೇ, ಮಲಗಿದ್ದಾಗ ಗಬ್ಬದ ಹಸುಗಳು ಮಲಗಿ ಲೋಡ್ ಆಗಬಾರ್ದು. ಅಂದರೆ ಮಲಗಿ ಟ್ರಾವೆಲ್ ಮಾಡಬಾರ್ದು, ಎದ್ದು ನಿಂತ್ಕೊಂಡೇ ಟ್ರಾವೆಲ್ ಮಾಡಿಸ್ಬೇಕು ಗಬ್ಬದ ಹಸುಗಳು. ಇಲ್ಲ ಪ್ರಾಬ್ಲಮ್ ಆಗ್ಬಿಡುತ್ತೆ. ಗುಂಡಿ ಜೋರಾಗಿ ಬಿತ್ತು ಅಂದರೆ ಕರು ಅಬಾರ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನೀಟಾಗಿ ಎಲ್ಲ ಚೆಕ್ ಮಾಡ್ತಿದ್ದಾರೆ. ಯಾವ್ದಾದ್ರು ಮಲಗಿದೆ ಎಲ್ಲದನ್ನೂ ಎಬ್ಬರಿಸಿ ಹೊಡ್ತಾರೆ ಗೈಸ್. ಸೊ ಬನ್ನಿ ಗೈಸ್ ಓಡೋಣ. ಇವರು ಹೊರಡ್ತಾರೆ, ನಾವು ಪಟ್ಟಂತ ಹೊಟ್ಬಿಡ್ಬೇಕು. ಇನ್ನೇನು ಯಾರ್ದು ಟೆನ್ಷನ್ ಇಲ್ಲ, ಆರಾಮಾಗಿ ಹೋಗ್ಬಿಡ್ತಾರೆ ಅವ್ರು. ಬೈ ಕ್ಯಾ ಹಾಲ್ है बढ़िया. हाँ भाई इसमें कितना का ये 8 है, उसमें भी 8 है. ಎರಡಲ್ಲೂ 8 ಇರೋದು. 8 ಮಲಗಿರುತ್ತೆ ನೋಡಿ. ಮಲಗೈತೆ ನೋಡಿ. ಮಲಗಿರುತ್ತೆ, ಸ್ಟಾಪ್ ಮಾಡ್ತಾರಲ್ಲ ಮಲಗಿರುತ್ತೆ. ಅದರಲ್ಲಿ 2 ಐತೆ. ಅದರಲ್ಲೂ 3 ಐತೆ, ಇದರಲ್ಲೂ 3 ಆಯ್ತಾ? 2 ಹಾಕಿದ್ನಲ್ಲ ನಮ್ಮದು. ಸೊ ಓಕೆ ಗೈಸ್, ನೋಡೋಣ. 2 ಗಾಡಿ ಓಡ್ತಾ ಇದ್ದಾವೆ, ನಾವು ಓಡ್ತೀವಿ ಇವಾಗ. ಇಬ್ಬರು ಆರಾಮಾಗಿ ಹಿಂದೆ ಬರ್ತಾರೆ, ನಾವು ಬೇಗ ಹೋಗ್ಬಿಟ್ಟು. ಆದರೆ 1 ಅವರು ಅರ್ಧ ಗಂಟೆನೇ 1 ಅವರು ಅಥವಾ 2 ಅವರು ಹೋಗಿ ನಿಮ್ಮದೇ ನಿದ್ದೆ ಮಾಡಬೇಕು. ಇವ್ರಿಗಿಂತ ಎಷ್ಟು ಮುಂಚೆ ಹೋಗ್ತೀವಿ ಅಷ್ಟು ಬೇಗ ಹೋಗಿ ನಾವು ರೆಸ್ಟ್ ಮಾಡ್ಬೋದು ಗೈಸ್. ಬನ್ನಿ ಹೋಗೋಣ. ಫೈನಲಿ ಹೊರಟಿದ್ದಾರೆ, 2 ಗಾಡಿಗಳು ಹೊರಟಿದ್ದಾವೆ ನೋಡಿ. ಇದೊಂದು ಗಾಡಿ 2 ಗಾಡಿನೂ ಹೊರಟಿದ್ದಾವೆ. ಡೈರೆಕ್ಟ್ ನಮ್ಮನೆ. ಈಗ ತುಂಬ ಕತ್ಲೆ. ಒಂದು ಹಿಂದೆ ಒಂದು ಮುಂದೆ. ಇವನಿಗೆ ಲೊಕೇಶನ್ ಹಾಕ್ಕೊಟ್ಟಿದ್ದೀವಿ, ಅದಕ್ಕೆ ಸ್ಪೀಡಾಗಿ ಹೋಗ್ತೀಯಾನೆ. ಇವನಿಂದ ಇವನು ಹೋಗ್ತಾನೆ. ನಮ್ಮ ಹಸುಗಳು ಗೈಸ್ ಇದರಲ್ಲಿದ್ದಾವೆ, ನಮ್ಮ ಮನೆ ಹಸುಗಳು ಇದರಲ್ಲಿದ್ದಾವೆ. ಈಗ ಟೋಟಲ್ 2 ಗಾಡಿಗಳು ಹೊರಟಿದ್ದಾವೆ, ನಾವು ಹೊರಡಬೇಕು ಇವಾಗ. ಗೈಸ್ ನೋಡಿ, ಫುಲ್ಲು ಮೇಲ್ಗಡೆ ಯಾವುದು ಟಾರ್ಪಲ್ ಹೊಚ್ಚಿಲ್ಲ, ಯಾಕೆಂದರೆ ಸ್ವಲ್ಪ ಗಾಳಿ ಚೆನ್ನಾಗಲಿಂದ. ಸೊ ಈಗ 2 ಗಾಡಿನೂ ಹೊರಟಿದೆ. ಬನ್ನಿ ಗೈಸ್, ನಾವು ಹೋಗೋಣ. ನಾವು ಹೋಗಿ ಮತ್ತೆ ನಿಮಗೆ ಸಿಗ್ತೀವಿ. ಈಗ ಚಿತ್ರದುರ್ಗದಲ್ಲಿ ಸ್ವಲ್ಪ ಸ್ಟಾಪ್ ಹಾಕಿ, ಮತ್ತೆ ಇನ್ನೊಂದ್ಸತಿ ಸ್ಟಾಪ್ ಹಾಕಿ ಮತ್ತೆ ಡೈರೆಕ್ಟ್ ನಮ್ಮ ಫಾರ್ಮ್ಗೆ ಹೋಗೋದು, ಡೈರೆಕ್ಟ್ ಮನೆಗೆ ಹೋಗ್ಬಿಡೋಣ. ಗುಡ್ ಮಾರ್ನಿಂಗ್ ಗೈಸ್. ಇವಾಗ ಇನ್ನೂ ಹೋಗ್ತಾ ಇದ್ದೀವಿ. ಟೈಮ್ ಬಂದುಬಿಟ್ಟು ಆಗಲೇ 7:39 ಗೈಸ್. 7:45 ಆಗಕ್ಕೆ ಬಂದಿದೆ. ಇನ್ನೂ ಹೋಗಿ ಇನ್ನೂ 40 ಕಿಲೋಮೀಟ್ರ್ ಇದೆ. ನೆನ್ನೆನೂ ಫುಲ್ ನೈಟ್ ಜರ್ನಿ, ಇವತ್ತು ಫುಲ್ ನೈಟ್ ಜರ್ನಿ ಆಗಿದೆ, ರೆಸ್ಟೇ ಇಲ್ಲ. ಮತ್ತು ಈಗ ಲಾರಿ ಬಂದುಬಿಟ್ಟು ಇನ್ನೂ 120 ಕಿಲೋಮೀಟ್ರ್ ಇನ್ನೂ ಹಿಂದೆ ಇದ್ದಾರೆ ಗೈಸ್. ಕಾರ್ ಆಗಿರೋದಕ್ಕೆ ನಾವು ಇಷ್ಟು ಬೇಗ ರೀಚ್ ಆಗ್ತಿದ್ದೇವೆ. ನಮ್ಮ ಹಸುಗಳ ಲಾರಿ ಇನ್ನೂ 120 ಕಿಲೋಮೀಟ್ರ್ ಹಿಂದೆ ಇದೆ. ಮತ್ತು ಕಸ್ಟಮರ್ ಒಬ್ಬರು ನಮ್ಗಿಂತ ಮುಂದೆ ಇದ್ದಾರೆ. ಒಬ್ಬರು ಗಂಗಾವತಿಯಿಂದ ಬಂದಿದ್ದಾರೆ. ಅವರನ್ನು ಗಾಡಿ ತೊಗೊಂಡು ಹಸು ಬುಕ್ ಮಾಡಿದ್ರು, ತೊಗೊಂಡು ಹೋಗಿ ಅಂದ್ಬಿಟ್ಟು ಅವ್ರು ನಮಗಿಂತ 20 ಕಿಲೋಮೀಟ್ರ್ ಮುಂದೆ ಇದ್ದಾರೆ. ಈಗ ಎಲ್ಲರಿಗೂ ಮಾತಾಡ್ಸ್ಬೇಕು. ಸುಮಾರು ಜನ ಕಸ್ಟಮರು ಬರ್ತಾರೆ ಇವತ್ತು. ಮಾತಾಡಿಸಿ ಹಸುಗಳು ಕೊಡಬೇಕು. ನೈಟ್ ತನಕ ರೆಸ್ಟ್ ಮಾಡೋಕ್ಕಾಗಲ್ಲ ಇವತ್ತು. ಹಸುಗಳು ಬಂದು ಹಸುಗಳು ಸ್ವಲ್ಪ ರೆಸ್ಟಿಗೆ ಬಿಟ್ಟು ಟೈಮು ಎಲ್ಲ ಹಸುಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡಿ ಆಮೇಲೆ ನಾವು ರೆಸ್ಟ್ ಮಾಡಬೇಕು ಗೈಸ್. ಬನ್ನಿ ಇವಾಗ ಹೋಗ್ತಾ ಇದ್ದೀವಿ. ಫುಲ್ ಸ್ಟ್ರೈನ್ ಆಗಿಬಿಟ್ಟಿದೆ ಗೈಸ್. ಹೋಗ್ತಾ ಇದ್ದೀವಿ. ಇನ್ನೊಂದು ಅರ್ಧ ಗಂಟೆ, ಮತ್ತು ಅರ್ಧ ಗಂಟೆಯಿಂದ 3/4 ಗಂಟೆ ಮನೇಲಿ ರೀಚ್ ಆಗ್ತೀವಿ. ಮನೆಗೆ ಹೋಗೋಣ. ಮನೆಗೆ ಇವಾಗ ರೀಚ್ ಆಗಿದ್ದೀವಿ. ಮನೆಗೆ ರೀಚ್ ಆಗಿ ಎಲ್ಲ ಫ್ರೆಶ್ ಅಪ್ ಎಲ್ಲ ಆದ್ವಿ. ಏನು ಪ್ರಾಬ್ಲಮ್ ಆಗಿಬಿಟ್ಟಿದೆ ಅಂದರೆ, ನಮ್ಮದೊಂದು ಗಾಡಿ ಏನು ಬರ್ತಾಯಿತ್ತು ಬರೀ ಗಾಡಿಗಳಿಗೆ ಪ್ರಾಬ್ಲಮ್ ಆಗೋದಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ ಗೈಸ್. ನಾನು ಮುಂಚೆ ಹೇಳಿದ್ದೆ ಅದೊಂದು ಗಾಡಿ ಕೆಟ್ಟೋಗಿತ್ತಂತೆ. ಈಗ ಅದೇ ಗಾಡಿ ಮತ್ತೆ ಇವತ್ತು ಕೆಟ್ಟೋಗ್ಬಿಟ್ಟಿದೆ. ನಮ್ಮ ಫಾರ್ಮಿಂದ 130 ಕಿಲೋಮೀಟ್ರ್ ಹಿಂದೆ ಇದೆ ಗೈಸ್. 130 ಕಿಲೋಮೀಟ್ರ್ ಹಿಂದೆ ಇದೆ. ರೇಡಿಯೇಟರ್ ಬ್ಲಾಸ್ಟ್ ಆಗಿಬಿಟ್ಟಿದೆ. ರೇಡಿಯೇಟರ್ ಬ್ಲಾಸ್ಟ್ ಆಗಿದೆ. ಅವ್ರ ಗಾಡಿ ಸ್ಟಾರ್ಟೇ ಆಗ್ತಾ ಇಲ್ಲ ಬಂತೆ. ಸೊ ಅದೊಂದು ಗಾಡಿ ಕೆಟ್ಟೋಗಿದೆ. ಇನ್ನೊಂದು ಗಾಡಿ ಇಲ್ಲೇ ಬಂದಿದೆ, ನಮ್ಮ ನಾಗಮಂಗಲ ಹತ್ರ ಬಂದಿದೆ. ಇನ್ನೊಂದು 10 ನಿಮಿಷ ಇಲ್ಲಾಂದರೆ 1/4 ಗಂಟೆಲಿ ರೀಚ್ ಆಗಿಬಿಡುತ್ತೆ. ಆ ಗಾಡಿ 130 ಕಿಲೋಮೀಟ್ರ್ ಆ ಕಡೆ ಇದೆ. ಈಗ ಬರ್ತಿರೋ ಗಾಡಿಯಲ್ಲಿ ಎಲ್ಲ ಹಸುಗಳು ಅನ್ಲೋಡ್ ಮಾಡಿಕೊಂಡು ಮತ್ತೆ ಇದೇ ಗಾಡಿನ ಅಲ್ಲಿ ಕಳಿಸ್ಬೇಕು. ಹೆಚ್ಚು ಕಮ್ಮಿ ಅದು ಉಳಿಯಾರ ಹತ್ರ ಇದೆ ಗೈಸ್. ಉಳಿಯಾರ ಟೋಲ್ ಹತ್ರ ಇದೆ, ಅಲ್ಲಿಗೆ ಕಳಿಸ್ಬೇಕು. ಈ ಗಾಡಿ ಅನ್ಲೋಡ್ ಮಾಡಿಕೊಂಡು ಈ ಗಾಡಿನ ಅಲ್ಲಿ ಗಂಟೆ ಕಳಿಸ್ಕೊಡ್ಬೇಕು. ಅಲ್ಲಿಂದ ಆ ಗಾಡಿಲಿರೋ ಹಸುಗಳನ್ನ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊಬೇಕಾಗುತ್ತೆ. ಸೊ ಈ ಥರ ಆಗಿದೆ ಗೈಸ್ ಪ್ರಾಬ್ಲಮ್. ಪಾಪ ಕಸ್ಟಮರ್ಗಳೆಲ್ಲ ಬಂದು ವೆಯ್ಟ್ ಮಾಡ್ತಿದ್ದಾರೆ. ಅಣ್ಣವರು ಪಾಪ ಗಂಗಾವತಿಯಿಂದ ಬಂದಿದ್ದಾರೆ, ಇವರು ಮಂಡ್ಯದಿಂದ ಬಂದಿದ್ದಾರೆ. ಕಸ್ಟಮರ್ ಎಲ್ಲ ಕಾಯ್ತಿದ್ದಾರೆ. ಸೊ ನೋಡೋಣ ಗೈಸ್, ಲಾರಿಗೋಸ್ಕರ ವೆಯ್ಟ್ ಮಾಡ್ತೀರಿ, ಹಸುಗಳು ಬರೋಕ್ಕೋಸ್ಕರ. ಬಂದ ತಕ್ಷಣ ಅಪ್ಡೇಟ್ ಮಾಡ್ತೀನಿ. ಈಗ ಬರುತ್ತೆ ಇನ್ನೊಂದು 1/4 ಗಂಟೆಲಿ ಲಾರಿ ಬರುತ್ತೆ. ಫೋನ್ಗಳು ಬರ್ತಾನೆ ಇದ್ದಾವೆ. ಇವತ್ತೆಲ್ಲ ಆಲ್ಮೋಸ್ಟ್ ಕಸ್ಟಮರ್ ಬಂದು ವೆಯ್ಟ್ ಮಾಡ್ತೀರಾ. 5 ಹಸು ಬುಕ್ ಮಾಡಿರೋರು ಅವ್ರ ಪಾಪ ಅಂದವೇ ಬರ್ತಾಯಿದ್ರು. ಅವ್ರಿಗೂ ಬೇಡ ಇವತ್ತು ಅಂತ ಕ್ಯಾನ್ಸಲ್ ಮಾಡಿಸಿದ್ದೀನಿ. ನೋಡೋಣ ಗೈಸ್, ಈ ಹಸು ಬಂದ ತಕ್ಷಣ ನಾನು ನಿಮಗೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇನ್ನಲ್ಲಿ ಗಾಡಿ ಬಂದಿದೆ, ಈಗ ರೀಚ್ ಆಗಿದೆ. ಒಂದು ಗಾಡಿ ರೀಚ್ ಆಗಿ ಒಂದು ಗಾಡಿ ಈಗ ಅನ್ಲೋಡ್ ಆಗ್ತಾಯಿದೆ ಗೈಸ್. ನೋಡ್ಕೊಳ್ಳಿ, ಅನ್ಲೋಡ್ ಆಗ್ತಾಯಿದೆ. ಹಸುಗಳೆಲ್ಲ ಒಳಗಿದೆ. ಕಸ್ಟಮರ್ಸ್ ನೋಡಿ ಯಾವ ಥರ ನಿಂತಿದ್ದಾರೆ. ಎಲ್ಲ ಸುಮಾರು ಜನ ಬಂದುಬಿಟ್ಟಿದೆ ಗೈಸ್. ಗಾಡಿ ಇನ್ನೊಂದು ಕೆಟ್ಟು ನಿಂತಿದೆ. ಈಗ ಇದನ್ನೇ ಅನ್ಲೋಡ್ ಮಾಡಿ ಈ ಗಾಡಿನ ವಾಪಸ್ ಕಳಿಸ್ಬೇಕು. ಇದನ್ನೇ ಹೋಗಿ ಈಗ ಕೆಟ್ಟೋಗಿರೋ ಗಾಡಿಯಲ್ಲಿ ಹಸುಗಳು ಯಾವ್ದಾವ್ದಾವೆ ಎಲ್ಲ ತುಂಬಿಸ್ಕೊಂಡು ಹೋಗ್ಬೇಕು. ಕಸ್ಟಮರ್ಸ್ ಬಂದಿದ್ದಾವೆ, ಎಲ್ಲ ವೆಯ್ಟ್ ಮಾಡ್ತಿದ್ದಾರೆ ಪಾಪ. ಯಾವ ಹಸುಗಳಿದೆ ನೋಡಬೇಕು. 8 ಹಸುಗಳಿದೆ ಇದರಲ್ಲಿ. ಇನ್ನು 8 ಹಸು ಇದು ಇನ್ನೊಂದರಲ್ಲಿದೆ.